ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ರಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪ್ರವಚನದಲ್ಲಿ ನಾವು ಕೇಳಿದಂತೆ ವಿಶೇಷವಾಗಿ ಆ ವಾಯುದೇವರು ವೈಶಂಪಾಯನರಿಗೆ ಯುಗದ ಧರ್ಮಗಳು ಏನು ಎಂಬುದಾಗಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ವಾಸ್ತವಿಕವಾಗಿ ವಾಯುಪುರಾಣದ ಪ್ರಾರಂಭದಲ್ಲಿಯೇ ಸಂಕ್ಷಿಪ್ತವಾಗಿ ಆ ಯುಗದ ಧರ್ಮಗಳನ್ನು ನಿರೂಪಣೆ ಮಾಡಿದ್ದರು. ಮುಂದೆ ಅವುಗಳನ್ನೇ ವಿಸ್ತಾರವಾಗಿ ವಾಯುದೇವರು ನಿರೂಪಣೆ ಮಾಡಿ ಕೊನೆಗೆ ಕಲಿಯುಗದ ಎಲ್ಲ ಧರ್ಮವನ್ನು ಕೂಡ ಹೇಳಿ ಕೊನೆಗೆ ಯಾವಾಗ ಕಲಿಯುಗದ ಸಂಧ್ಯಾಕಾಲ ಅನ್ನೋದು ಬರುತ್ತೋ, ಅಂದರೆ ಕೊನೆಯ ಕಾಲ ಅನ್ನೋದು ಬರುತ್ತೋ, ಆವಾಗ ದುಷ್ಟರು ಅವರ ಉಪಟಳ ತುಂಬ ಜಾಸ್ತಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪರಮಾತ್ಮ ತಾನೇ ಮಾಡ್ತಾನೆ, ಅವರೆಲ್ಲರನ್ನೂ ಕೂಡ ನಿಗ್ರಹ ಮಾಡುವ ಕಾರಣಕ್ಕಾಗಿ ತಾನು ಪ್ರಮಿತಿ ಎನ್ನುವಂಥ ಹೆಸರಿನಿಂದಾಗಿ ಅವತಾರ ಮಾಡ್ತಾನೆ ಅಂತೆ. ಇಂದು ನಾವು ಕಲಿಯುಗದಲ್ಲಿ ಕೇಳುವಂತೆ ಪರಮಾತ್ಮ ಕಲಿಕೆ ನಾಮಕನಾಗಿ ಅವತಾರ ಮಾಡ್ತಾನೆ. ಆದರೆ ಪ್ರಾರಂಭದ ಕಲಿಯುಗದಲ್ಲಿ ಪರಮಾತ್ಮ ಪ್ರಮಿತಿ ಎನ್ನುವಂಥ ಹೆಸರಿನಿಂದಾಗಿ ತಾನು ಅವತಾರ ಮಾಡಿ ಇವನೇ ಮಾಡ್ತಾನೆ, ಎಲ್ಲರನ್ನೂ ಕೂಡ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದು ಯಾರ್ಯಾರು ಅಂತ ವಾಯುದೇವರು ತಿಳಿಸ್ತಾರೆ. ತಥೈವ ದಕ್ಷಿಣಾತ್ಯಾಶ್ಚ ದ್ರವಿಡಾಃ ಸಿಂಹಲೈ ಸಹ ಗಾಂಧಾರಾಃ ಪಾರದಾಂಶ್ಚೈವ ಪಕ್ನವಾಃ ಯವನಸ್ತತಾಃ ತುಷಾರಾಃ ಬರ್ಬರಾಶ್ಚೀರ್ಣಾಃ ಶೂಲೀರ್ಕಾಃ ದರದಾ ಖರ್ಸಾಃ ಲಂಪಾಕಾರದ ಕೇತಾಂಶ್ಚ ಕಿರಾತಾನಾಂಚ ಜಾತಯಃ ಎಂಬುದಾಗಿ ವಿಶೇಷವಾಗಿ ಉದೀಚ್ಯರು ಅಂತ ಹೇಳಿ ಇವತ್ತೇನು ನಾವು ಉತ್ತರ ಭಾರತ ಅಂತ ಕರಿತೇವೆ, ಆ ಉತ್ತರ ಭಾರತದಲ್ಲಿ ಇದ್ದಂತಹ ದುಷ್ಟರನ್ನು, ಅದೇ ರೀತಿಯಾಗಿ ಮಧ್ಯದಲ್ಲಿ ಇದ್ದಂತಹ ದುಷ್ಟರನ್ನು, ಅದೇ ರೀತಿಯಾಗಿ ವಿಂಧ್ಯ ಪೃಷ್ಠ ಪರಾಂತಿಕಾಹ ಅಂತ ಅಂದರೆ ಪರ್ವತದಲ್ಲಿ ಇದ್ದಂಥ ದುಷ್ಟ ಜನರನ್ನು ಸಂಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಪಶ್ಚಿಮ ಭಾರತ, ಪಶ್ಚಿಮ ಭಾಗ, ಅದೇ ರೀತಿಯಾಗಿ ಪೂರ್ವ ಭಾಗ, ಅದೇ ರೀತಿಯಾಗಿ ದ್ರಾವಿಡರು ಅವರು, ಅದೇ ರೀತಿ ಸಿಂಹಳರು ಅಂತೇಳಿ ಇಂದಿನ ಶ್ರೀಲಂಕಾ ಭಾಗ, ಹೀಗೆ ಜಗತ್ತಿನಲ್ಲಿ ಇದ್ದಂತಹ ಎಲ್ಲ ವಿಧವಾದಂತಹ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ಸಂಹಾರ ಮಾಡಿದಾಗ ಏನಾಗುತ್ತೆ, ಮುಂದೆ ಆ ಎಲ್ಲ ದುಷ್ಟರ ನಿಗ್ರಹ ಆದ ಮೇಲೆ ಪುನಃ ಸತ್ಯಯುಗವಾದಂತಹ ಕೃತಯುಗ ಎಂಬುದು ಪ್ರಾರಂಭ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ 4 ಯುಗದ ಧರ್ಮವನ್ನು ಹೇಳಿ ಆ 4 ಯುಗದ ಕೊನೆಯಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ಅವತಾರವನ್ನು ಮಾಡಿ ಪುನಃ ಆ ಧರ್ಮದ ಸ್ಥಾಪನೆಯನ್ನು ಮಾಡ್ತಾನೆ ಎಂಬುದಂಥ ವಿಚಾರವನ್ನು ವಾಯುದೇವರು ಉಪದೇಶ ಮಾಡ್ತಾರೆ. ಇಷ್ಟಾದ ಮೇಲೆ ಕೃತಯುಗ ಪ್ರಾರಂಭ ಆಯಿತು. ಹೀಗೆ ಆ ಯುಗ ಧರ್ಮವನ್ನೆಲ್ಲ ತಿಳಿಸಿ ಮತ್ತೆ ಮುಂದೆ ಅನೇಕ ರೀತಿಯಾದಂತಹ ಧರ್ಮಗಳನ್ನು ತಿಳಿಸ್ತಾ ಹೋಗ್ತಾರೆ. ಇಷ್ಟಾದ ಮೇಲೆ 60ನೇ ಅಧ್ಯಾಯ, ವಾಯುಪುರಾಣದ 60ನೇ ಅಧ್ಯಾಯದಲ್ಲಿ ವೇದಗಳ ವಿಭಾಗದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ವೇದಗಳು ನಾವು ಹಿಂದೆ ಕೇಳಿದಂತೆ ಹಿಂದೆ ಒಂದೇ ವೇದ ಇತ್ತು. ಆ ಒಂದೇ ವೇದ 4 ವಿಭಾಗ ಆಗಿತ್ತಷ್ಟೇ. ಅದಾದ ಮೇಲೆ ವೇದವ್ಯಾಸ ದೇವರು ಅವತಾರ ಮಾಡಿ ಏನು ಮಾಡಿದರು, ಆ ವೇದಗಳನ್ನೇ 4 ವಿಭಾಗ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವಿಭಾಗವನ್ನು ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಅದು ಯಾವ ರೀತಿ ಅಂತ ಇಲ್ಲಿ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ದ್ವೈಪಾಯನ ಇತಿಖ್ಯಾತಃ ವಿಷ್ಣುರಂಶ ಪ್ರಕೀರ್ತಿತಃ ಅಂತ ಪರಮಾತ್ಮ ದ್ವೈಪಾಯನ ಎನ್ನುವಂಥ ಹೆಸರಿನಿಂದಾಗಿ ಅವತಾರ ಮಾಡಿದ, ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದ್ದು. ಆ ಸಂದರ್ಭದಲ್ಲಿ
ಬ್ರಹ್ಮದೇವರು ವಿಶೇಷವಾಗಿ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ವೇದಗಳೆಲ್ಲವೂ ಕೂಡ ಅಸ್ತವ್ಯಸ್ತವಾಗಿ ಹೋಗಿಬಿಟ್ಟಿದೆ, ಅಂತಹ ಎಲ್ಲ ವೇದಗಳನ್ನು ಕೂಡ ನೀವು ವಿಶೇಷವಾಗಿ ವಿಭಾಗ ಮಾಡಿ, ಇದು ಋಗ್ವೇದ, ಇದು ಯಜುರ್ವೇದ ಎಂಬುದಾಗಿ ವಿಭಾಗವನ್ನು ಮಾಡಿ ಜನರಿಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ, ಈ ಬ್ರಹ್ಮದೇವರಿಂದ ಪ್ರಾರ್ಥಿತರಾದಂತಹ ಯಾವ ವೇದವ್ಯಾಸ ದೇವರು ವೇದಗಳ ವಿಭಾಗವನ್ನು ಮಾಡ್ತಾರೆ. ವಿಶೇಷವಾಗಿ ಆ 4 ವೇದಗಳನ್ನು ಕೂಡ 4 ಜನರಿಗೆ ಉಪದೇಶ ಮಾಡ್ತಾರೆ ಅಂತೆ. ಯಾರು ಅಂತ ಹೇಳಿದ್ರೆ ಜೈಮಿನಿ, ಸುಮಂತು, ವೈಶಂಪಾಯನ ಮತ್ತು ಪೈಲ ಅಂತ ಈ 4 ಋಷಿಗಳಿಗೆ ವಿಶೇಷವಾಗಿ ಆ 4 ವೇದಗಳನ್ನು ಉಪದೇಶ ಮಾಡ್ತಾರೆ. ಇದು ಒಂದು ಹಂತ. ಇನ್ನೊಬ್ಬ ಋಷಿಗಳಿದ್ದರು. ಆ ವೇದವ್ಯಾಸ ದೇವರ ರೋಮಾಂಚನದಿಂದಾಗಿ ಹುಟ್ಟಿದಂತಹ ಲೋಮಹರ್ಷಣ ಎನ್ನುವಂತಹ ಋಷಿ. ನಾವು ಏನೋ ಪ್ರಾರಂಭದಲ್ಲಿ ಕೇಳಿದ್ವಿ, ವೇದವ್ಯಾಸ ದೇವರ ಮಕ್ಕಳಾಗಿ ಸೂತ ಪುರಾಣಿಕರು ಎಲ್ಲದನ್ನು ಉಪದೇಶ ಮಾಡಿದರು ಅಂತ. ಆ ಸೂತರಿಗೆ ಅಂದರೆ ಲೋಮಹರ್ಷಣರಿಗೆ ವಿಶೇಷವಾಗಿ 4 ವೇದಗಳನ್ನು ಉಪದೇಶ ಮಾಡ್ತಾರೆ ಅಂತೆ. ಇದರಿಂದ ಗಮನಿಸಬೇಕಾದಂಥ ಅಂಶ ಅಂದರೆ, ಲೋಮಹರ್ಷಣರು ಅರ್ಥಾತ್ ಸೂತರು ವೇದವ್ಯಾಸ ದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾದಂಥ ಶಿಷ್ಯರು ಅಂತ. ಯಾಕೆಂದರೆ ಜೈಮಿನಿ ಮುಂತಾದಂಥವರಿಗೆ ಒಂದೊಂದೇ ಉಪದೇಶ ಮಾಡಿದರು, ಆದರೆ ಸೂತರಿಗೆ ಆ 4 ವೇದಗಳನ್ನು ಉಪದೇಶ ಮಾಡಿದರು. ಹಾಗಾಗಿ ಅತ್ಯಂತ ಪ್ರೀತಿಪಾತ್ರರಾದಂಥ ಶಿಷ್ಯರು. ಹಾಗಾಗಿಯೇ ವೇದವ್ಯಾಸ ದೇವರು ಸೂತರಿಗೆ ಆಜ್ಞೆ ಮಾಡಿದ್ದು, ನೀವು ಎಲ್ಲ ಪುರಾಣಗಳನ್ನು ಕೂಡ ಆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಕೂಡ ಪ್ರವಚನ ಮಾಡಿ ಅಂತ. ಹಾಗಾಗಿ ಆ ಪ್ರವಚನ ಮಾಡಿದಂಥ ಸ್ಥಳ ಇವತ್ತು ಅಲ್ಲಿ ಇದೆ, ಸೂತಗದ್ದೆ ಅಂತ ತಿಳಿಸ್ತಾರೆ. ಆ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಉಪದೇಶ ಮಾಡಿದಂತಹ ಸ್ಥಳ. ಇದರಲ್ಲಿ ವಿಶೇಷವಾಗಿ ಪೈಲ ಎನ್ನುವಂತಹ ಋಷಿಗಳಿಗೆ ಋಗ್ವೇದವನ್ನು ಪರಿಪೂರ್ಣವಾಗಿ ಉಪದೇಶ ಮಾಡ್ತಾರೆ ಅಂತೆ. ಅದೇ ರೀತಿಯಾಗಿ ವೈಶಂಪಾಯನರಿಗೆ ಯಜುರ್ವೇದವನ್ನು ಉಪದೇಶ ಮಾಡ್ತಾರೆ. ಅದಾದ ಮೇಲೆ ಜೈಮಿನಿ ಋಷಿಗಳಿಗೆ ಸಾಮವೇದದ ಅರ್ಥವನ್ನು, ಅದಾದ ಮೇಲೆ ಸುಮಂತು ಎನ್ನುವಂಥ ಋಷಿಗಳಿಗೆ ಅಥರ್ವ ವೇದ. ಇಲ್ಲಿ ವೇದಗಳನ್ನು ಉಪದೇಶ ಮಾಡಿದರು ಅಂತ ಹೇಳಿ ಸುಮ್ಮನೆ ವೇದವನ್ನು ಉಪದೇಶ ಮಾಡಿದ ಅದರ ಹೇಳಿದ್ದು ಮಾತ್ರ ಅಲ್ಲ, ಅದರ ಅರ್ಥವನ್ನು ಕೂಡ ಉಪದೇಶ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ವೇದದ ಅರ್ಥ ಎಲ್ಲವನ್ನು ಕೂಡ ವಿಶೇಷವಾಗಿ ಆ ವೇದವ್ಯಾಸ ದೇವರು ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಇದಾದ ಮೇಲೆ ಎಲ್ಲ ಪುರಾಣಗಳನ್ನು 18 ಪುರಾಣಗಳನ್ನು ರಚನೆ ಮಾಡ್ತಾರೆ. ಅದಾದ ಮೇಲೆ ಮಹಾಭಾರತ, ಹೀಗೆ ಎಲ್ಲವನ್ನು ಕೂಡ ರಚನೆ ಮಾಡಿ ತಾವು ತಮ್ಮ ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಾರೆ ಎಂಬುದಾಗಿ ವೇದಗಳ ವಿಭಾಗ ಮಾಡಿದಂತಹ ವೇದಗಳನ್ನು ಯಾರ್ಯಾರಿಗೂ ಉಪದೇಶ ಮಾಡಿದರು ಅನ್ನುವಂಥ ವಿಚಾರವನ್ನು ವಾಯುದೇವರು ತಿಳಿಸ್ತಾರೆ. ಇಷ್ಟಾದ ಮೇಲೆ ಇವತ್ತು ನಾವು ನೋಡುವಂತೆ ಯಜುರ್ವೇದ, ಅದರಲ್ಲಿ ಪ್ರಾರಂಭದಲ್ಲಿ ಒಂದೇ ಭಾಗ ಇತ್ತು ಅಂತೆ. ಅದಾದ ಮೇಲೆ ವೇದವ್ಯಾಸ ದೇವರು ಅದನ್ನೇನು ಮಾಡಿದರು, 4 ವಿಭಾಗವನ್ನು ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ 4 ವಿಭಾಗಗಳನ್ನು ಮತ್ತೆ ಮುಂದೆ 4 ಜನರಿಗೆ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಈ ರೀತಿಯಾಗಿ ಆಯಿತು. ಹೀಗೆ ಮುಂದೆ ಋಗ್ವೇದದಿಂದಾಗಿ ವಿಶೇಷವಾಗಿ ಯಜ್ಞ ಭಾಗವನ್ನು, ಇವತ್ತು ನಾವು ಜಗತ್ತಿನಲ್ಲಿ ಕಾಣುವಂಥ ಯಜ್ಞ ಭಾಗ ಏನಿದೆ ಅದರ ಮೂಲ ಅದು ಋಗ್ವೇದ. ಹೀಗೆ ಋಗ್ವೇದದಿಂದಾಗಿ ಅದನ್ನೇನು ಮಾಡ್ತಾರೆ, ಯಜ್ಞ ಭಾಗವನ್ನು ನಿರ್ಮಾಣ ಮಾಡ್ತಾರೆ. ಅದಾದ ಮೇಲೆ ಪೈಲ ಎಂಬಂಥ ಋಷಿಗಳಿಗೆ ಋಗ್ವೇದ ಉಪದೇಶ ಮಾಡಿದ್ದರು. ಆ ಪೈಲ ಎನ್ನುವಂಥ ಋಷಿಗಳು ತಾವೇನು ಮಾಡ್ತಾರೆ, ಋಗ್ವೇದವನ್ನು 2 ಭಾಗ ಅಂತ ಮಾಡ್ತಾರೆ. ಯಜುರ್ವೇದವನ್ನು ಮುಂದೆ 4 ಭಾಗ ಅಂತ ಮಾಡಿದರು. ಋಗ್ವೇದವನ್ನು 2 ಭಾಗ ಅಂತ ಮಾಡಿ ಅದನ್ನು ತಾವು ತಮ್ಮ ಇಬ್ಬರು ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಅವರು ಯಾರು ಅಂತ ಹೇಳಿದರೆ, ಮೊದಲನೆಯವರು ಇಂದ್ರಪ್ರಮತಿ ಎನ್ನುವಂಥ ಒಬ್ಬ ಋಷಿಗಳು, ಅವರಿಗೆ ಒಂದು ಭಾಗ. ಇನ್ನೊಂದು ಭಾಗ ಭಾಸ್ಕಲ ಎನ್ನುವಂಥ ಋಷಿಗಳಿಗೆ ಇನ್ನೊಂದು ಭಾಗ. ಹೀಗೆ 2 ಅವರಿಗೆ ಉಪದೇಶ ಮಾಡ್ತಾರೆ. ಅದಾದ ಮೇಲೆ ಯಜುರ್ವೇದದಲ್ಲಿ ನಾವು ಕೇಳಿದಂತೆ 4 ಭಾಗಗಳು ಅಂತ ಕೇಳಿದ್ವಿ. ಆ 4 ಭಾಗದಲ್ಲಿ ವಿಶೇಷವಾಗಿ ಮೊದಲ ಭಾಗವನ್ನು ಬೋಧ ಎನ್ನುವಂತಹ ಮುನಿಗೆ, 2ನೇ ಶಾಖೆಯನ್ನು ಅಗ್ನಿಮಾಠರ ಎನ್ನುವಂತಹ ಮುನಿಗೆ, 3ನೇ ಭಾಗವನ್ನು ಪರಾಶರರಿಗೆ, 4ನೇ ಭಾಗವನ್ನು ಯಾಜ್ಞವಲ್ಕರಿಗೆ ಉಪದೇಶ ಮಾಡ್ತಾರೆ. ಹೀಗೆ ಇಷ್ಟೆಲ್ಲವೂ ಕೂಡ ಆಗುತ್ತೆ. ಮುಂದೆ ಅನೇಕ ರೀತಿಯಾದಂಥ ಋಷಿಗಳು ಅವರೆಲ್ಲರೂ ಕೂಡ ಜಗತ್ತಿಗೆ ಆ ವೇದದ ಪ್ರವರ್ತಕರು ಎಂಬುದಾಗಿ ಪ್ರಖ್ಯಾತರಾಗ್ತಾರೆ. ಇಷ್ಟಾದ ಮೇಲೆ ಆ ವೈಶಂಪಾಯನ ಋಷಿಗಳು ಕೇಳ್ತಾರೆ ಅಂತೆ ವಾಯುದೇವರ ಹತ್ತಿರ, ನಾನು ಒಂದು ಚರಿತ್ರೆಯನ್ನು ಕೇಳಿದ್ದೇನೆ. ಯಾಜ್ಞವಲ್ಕರಿಗೂ ಮತ್ತು ಒಬ್ಬ ಋಷಿಗಳಿಗೆ ಜಗಳ ಆಯಿತು, ಅದರಿಂದಾಗಿ ಆ ಋಷಿಗಳು ಸತ್ಯ ಹೋದರು ಅಂತ ವಿಚಾರ ಕೇಳಿದ್ದೇನೆ, ಅದರ ವಿಚಾರವನ್ನು ತಿಳಿಸಿ ಅಂತ ಪ್ರಾರ್ಥನೆ ಮಾಡಿದಾಗ ವಾಯುದೇವರು ಉಪದೇಶ ಮಾಡ್ತಾ ಹೋಗ್ತಾರೆ. ಹಿಂದೆ ಜನಕ ಎನ್ನುವಂತಹ ಮಹಾರಾಜ, ಆ ಜನಕ ಎನ್ನುವಂತಹ ಮಹಾರಾಜ ಅತಿ ದೊಡ್ಡದಾದಂಥ ಯಾಗವನ್ನು ಮಾಡ್ತಾ ಇದ್ದ. ಯಾಗ
ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದರೆ, ಜಗತ್ತಿನಲ್ಲಿರುವಂತಹ ಎಲ್ಲ ಋಷಿಮುನಿಗಳು ಕೂಡ ಯಾಗಕ್ಕೆ ಬಂದಿದ್ದರು ಅಂತೆ. ಯಾಗಕ್ಕೆ ಬಂದಿದ್ದರು. ಆವಾಗ ಆ ಯಾಗ ಅಶ್ವಮೇಧ ಎನ್ನುವಂತಹ ಯಾಗ. ಅಶ್ವಮೇಧ ಯಾಗದಲ್ಲಿ ಅನೇಕ ಜನ ಋಷಿಗಳೆಲ್ಲರೂ ಕೂಡ ಬಂದಿದ್ದರು. ಇಷ್ಟೆಲ್ಲ ಜನರ ಋಷಿಗಳನ್ನು ನೋಡಿ ಜನಕ ಮಹಾರಾಜನಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಅವನೊಂದು ಚಿಂತನೆಯನ್ನು ಮಾಡ್ತಾನೆ. ನನ್ನ ಬಳಿ ಬೇಕಾದಷ್ಟು ಸಂಪತ್ತಿದೆ, ಇಷ್ಟು ಜನ ಋಷಿಗಳು ಬಂದಿದ್ದಾರೆ, ಇವರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಜ್ಞಾನಿಗೆ ನಾನು ನನ್ನ ಒಂದು 10,000 ಗೋದಾನವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಇಷ್ಟು ಜನ ಋಷಿಗಳು ಬಂದಿದ್ದಾರೆ, ಅವರಲ್ಲಿ ಒಬ್ಬರಿಗೆ, ಶ್ರೇಷ್ಠರಾದಂತಹ ಜ್ಞಾನಿಗಳಿಗೆ 10,000 ಗೋದಾನ ಮಾಡ್ತೇನೆ ಅಂತ. 10,000 ಗೋದಾನ ಅಂತ ಹೇಳಿದರೆ ಸುಮ್ಮನೆ ಹಗ್ಗ ಕಟ್ಟಿ ಕಳಿಸೋದಲ್ಲ, ಪ್ರತಿಯೊಂದು ಕೊಂಬುಗಳಿಗೂ ಕೂಡ ಬಂಗಾರದ ಒಂದು ಕವಚವನ್ನು ಮಾಡಿಸಿ ಈ ರೀತಿಯಾಗಿ ವೈಭವದಿಂದಾಗಿ ಗೋದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ಮೇಲೆ ಆವಾಗ ಎಲ್ಲ ಋಷಿಗಳನ್ನು ಕೂಡ ಕರೀತಾನೆ ಅಂತೆ. ದೊಡ್ಡ ಸಭೆ ಆಗುತ್ತೆ. ಸಭೆಯಲ್ಲಿ ಕುಳಿತುಕೊಂಡಂತಹ ಜನಕ ಮಹಾರಾಜ ಹೇಳ್ತಾನೆ, ಋಷಿಗಳೇ, ನನ್ನ ಹತ್ತಿರ ಬೇಕಾದಷ್ಟು ಸಂಪತ್ತಿದೆ. ಭಾಗವತ ಹೇಳುವಂತೆ ನಮ್ಮ ಎಲ್ಲ ಸಂಪತ್ತನ್ನು ಕೂಡ ವಿಶೇಷವಾಗಿ ಧರ್ಮ ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡಬೇಕು. ಹಾಗಾಗಿ ನಾನೇನು ಮಾಡ್ತಾ ಇದ್ದೇನೆ, ನನ್ನ ಬಳಿ ಇರುವಂತಹ 10,000 ಗೋವುಗಳನ್ನು ದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದು ಕೂಡ ಹೇಗೆ? ಒಬ್ಬರಿಗೆ ಮಾತ್ರ. ಆ ಒಬ್ಬರು ಯಾರು ಅಂತ ಹೇಳಿದ್ರೆ, ನಿಮ್ಮಲ್ಲೇ ನೀವೇ ತೀರ್ಮಾನ ಮಾಡಿ. ಇಷ್ಟು ಜನ ಋಷಿಗಳಿದ್ದೀರಿ, ಹಾಗಾಗಿ ನಿಮ್ಮಲ್ಲಿ ಯಾರು ಅತ್ಯಂತ ಶ್ರೇಷ್ಠ ಜ್ಞಾನಿಯಾಗಿದ್ದಾನೋ ಅಂತಹ ವ್ಯಕ್ತಿಗೆ ನಾನು ಈ ಗೋದಾನವನ್ನು ಕೊಡ್ತೇನೆ, ನೀವೇ ತೀರ್ಮಾನ ಮಾಡಿ, ನೀವೇ ಬಂದು ಸ್ವೀಕಾರ ಮಾಡಿ ಅಂತ ಬಿಟ್ಟುಬಿಡ್ತಾನೆ ಅವರಿಗೆ. ನಾನೇನು ತೀರ್ಮಾನ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ನಿಮ್ಮ ಜ್ಞಾನವನ್ನು ಅಳೆಯುವಂಥ ಯೋಗ್ಯತೆ ನನಗಿಲ್ಲ. ಹಾಗಾಗಿ ನೀವೇ ತೀರ್ಮಾನ ಮಾಡಿ ಯಾರು ಶ್ರೇಷ್ಠ ಜ್ಞಾನಿಗಳು ಅಂತ. ಇಷ್ಟನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಅದರ ಮೇಲಿನ ಒಂದು ರೀತಿ ಆಸೆ ಆಗುತ್ತೆ, ತಗೊಳ್ಬೇಕು ಅಂತ. ಆದರೆ ಯಾರಿಗೂ ಕೂಡ ಅಷ್ಟು ಗಟ್ಟಿತನ ಇರೋದಿಲ್ಲ. ನಾನು ತುಂಬ ದೊಡ್ಡ ಜ್ಞಾನಿ ಅಂತ ಯಾರಿಗೂ ಅನಿಸೋದಿಲ್ಲ. ಈ ರೀತಿಯಾಗಿ ಆದಾಗ ತಗೊಳ್ಬೇಕು ಅಂತ ಮುಂದೆ ಬರ್ತಾರೆ, ಮತ್ತೆ ವಾಪಸ್ ಬಂದುಬಿಡ್ತಾರೆ, ನನಗಷ್ಟು ಜ್ಞಾನ ಇಲ್ಲ ಅಂತ. ಹೀಗೆ ಯಾರೂ ಕೂಡ ತೆಗೆದುಕೊಳ್ಳಿಕ್ಕೆ ಮುಂದೆ ಬರೋದೇ ಇಲ್ಲ ಅಂತೆ. ಅಂತಹ ಸಂದರ್ಭದಲ್ಲಿ ಮಹಾಜ್ಞಾನಿಗಳಾದಂಥ ಯಾಜ್ಞವಲ್ಕ್ಯ ಋಷಿಗಳು ಅವರು ತಮ್ಮ ಶಿಷ್ಯರನ್ನು ಕರೆದು ಹೇಳ್ತಾರೆ ಅಂತೆ, ಶಿಷ್ಯ, ಆ ಸಂಪತ್ತೆಲ್ಲವೂ ಕೂಡ ನನಗೆ ಸೇರಿದ್ದು, ನೀನು ತೆಗೆದುಕೊಂಡು ಮನೆಗೆ ಹೋಗ್ಬಿಡು ಅಂತ ತಿಳಿಸ್ತಾರೆ ಅಂತೆ. ಇನ್ನೂ ಕೂಡ ಅವರ ಜ್ಞಾನದ ಪ್ರದರ್ಶನ ಆಗಿಲ್ಲ, ತೀರ್ಮಾನ ಆಗಿಲ್ಲ, ಏನೂ ಆಗಿಲ್ಲ. ಅಷ್ಟರಲ್ಲಿ ಹೇಳಿಬಿಡ್ತಾರೆ ಅವರು, ತೆಗೆದುಕೊಂಡು ಹೋಗು ಅಂತ. ಇಷ್ಟು ಹೇಳಿದಾಗ ಆ ಸಭೆ ದೊಡ್ಡ ಅಲ್ಲೋಲಕಲ್ಲೋಲ ಆಗುತ್ತೆ. ಎಲ್ಲರೂ ಕೂಡ ಯಾಜ್ಞವಲ್ಕ್ಯರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ. ನೀವೆಂತಹ ಜ್ಞಾನಿಗಳು? ಒಬ್ಬ ಜ್ಞಾನಿ ತೀರ್ಮಾನ ಆಗಬೇಕಾದ್ರೆ ಮೊದಲು ವಿಚಾರ ಮಾಡಬೇಕು. ನೀವು ವಿಚಾರ ಇಲ್ಲ, ಏನಿಲ್ಲ, ತೆಗೆದುಕೊಂಡು ಹೋಗಿ ಅಂತ ಹೇಳಿಬಿಟ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಅಂತೆ. ಇಷ್ಟು ಹೇಳಿದಾಗ ಯಾಜ್ಞವಲ್ಕ್ಯರು ನಗುತ್ತಾ ಉತ್ತರವನ್ನು ಕೊಡ್ತಾರೆ ಅಂತೆ, ಸರಿ, ನೀವು ಹೇಳಿದ ರೀತಿಯಾಗಿಲ್ಲಿ ವಿಶೇಷವಾಗಿ ಚರ್ಚೆ ಮಾಡೋಣ, ನಾವೆಲ್ಲರೂ ಕೂಡ ಸೇರಿಕೊಂಡು, ಆವಾಗ ಗೊತ್ತಾಗುತ್ತೆ ಯಾರು ದೊಡ್ಡ ಜ್ಞಾನಿಗಳು ಅಂತ. ಆ ರೀತಿಯಾಗಿ ಮಾಡಿಕೊಳ್ಳೋಣ ಅಂತ ಹೇಳಿದಾಗ ಆ ದೊಡ್ಡ ಯಾಗದ ಮಂಟಪದಲ್ಲಿ ಒಂದು ದೊಡ್ಡ ವಾಕ್ಯಾರ್ಥ ಸಭೆ ಆಗುತ್ತೆ. ಸಭೆಯ ಒಂದು ಭಾಗದಲ್ಲಿ ಎಲ್ಲ ಋಷಿಮುನಿಗಳು ಕೂಡ, ಇನ್ನೊಂದು ಭಾಗದಲ್ಲಿ ಯಾಜ್ಞವಲ್ಕ್ಯರು ಒಬ್ಬರೇ. ಅಂದರೆ ಆ ಎಲ್ಲ ಋಷಿಮುನಿಗಳು ಕೂಡ ಮಾಡುವಂಥ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಒಬ್ಬರೇ ಉತ್ತರ ಕೊಡಬೇಕಾಗಿತ್ತು. ಆ ರೀತಿಯಾಗಿ ಆದಾಗ ಅಲ್ಲಿದ್ದಂಥ ಎಲ್ಲ ಋಷಿಮುನಿಗಳು ಕೂಡ ವಿಶೇಷವಾಗಿ ತಮಗೆ ಯಾವ ಗ್ರಂಥಗಳು ಅಧ್ಯಯನ ಮಾಡಿದ್ದರೋ ಆ ಎಲ್ಲ ಗ್ರಂಥಗಳ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೆ. ಸಾವಿರಾರು ಜನ ಋಷಿಗಳು ಪ್ರಶ್ನೆ ಕೇಳಿದರೂ ಕೂಡ ಒಬ್ಬರೇ ಯಾಜ್ಞವಲ್ಕ್ಯರು ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾರೆ. ಉತ್ತರ ಕೊಟ್ಟಾಗ ಏನಾಗುತ್ತೆ, ತೀರ್ಮಾನ ಆಗುತ್ತೆ. ಏನಂತ? ಯಾಜ್ಞವಲ್ಕ್ಯರೇ ಶ್ರೇಷ್ಠ ಅಂತ. ಇಷ್ಟಾದಾಗ ಅಲ್ಲಿ ಒಬ್ಬ ಶಾಕಲ ಎನ್ನುವಂಥ ಒಬ್ಬ ಋಷಿಗಳು ಇರ್ತಾರೆ ಅಂತೆ. ಆ ಶಾಕಲ ಎನ್ನುವಂಥ ಋಷಿ ವಾಸ್ತವಿಕವಾಗಿ ಆಗಿನ ಕಾಲದ ಪ್ರಚಂಡವಾದಂತಹ ಜ್ಞಾನಿ. ಆದರೆ ಯಾವಾಗ ಯಾಜ್ಞವಲ್ಕ್ಯರು ಈ ಒಂದು ವಾದದಲ್ಲಿ ಗೆದ್ದರು ಅಂತ ಗೊತ್ತಾದರೂ ಆವಾಗ ಶಾಕಲರಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ಅಂತೆ. ಈ ರೀತಿಯಾಗಿ ಆದಾಗ ಅವರೇನು ಮಾಡ್ತಾರೆ, ಅವರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ, ನೀನು ಎಂತಹದ ಜ್ಞಾನಿ, ಬ್ರಾಹ್ಮಣನಾದಂಥವನು ಆದಷ್ಟು ವೈರಾಗ್ಯದಿಂದ ಇರಬೇಕು. ನೀನು ನೋಡಿದರೆ ನಾನು ವಾದದಲ್ಲಿ ಗೆದ್ದಿದ್ದೀನಿ ಅಂತ ಎಲ್ಲ ಗೋಗಳನ್ನು ಕೂಡ ನೀನೇ ಕೂಡ ತೊಗೊಂಡು ಹೋಗ್ತಾ ಇದ್ದೀಯ, ಹಾಗಾಗಿ ನೀನು ಮಾಡ್ತಾ ಇರೋ ಸರಿಯಲ್ಲ, ಹಾಗೆ ಹೀಗೆ ಅಂತ ಅಷ್ಟು ಜನರ ಮುಂದೆ ಯಾಜ್ಞವಲ್ಕ್ಯರಿಗೆ ಬೈತಾನೆ ಅಂತೆ. ಇಷ್ಟಾದಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಸರಿ ಶಾಕಲ, ವಿಚಾರ ಮಾಡೋದು ಬೇಡ. ಇಷ್ಟೆಲ್ಲ ಜನರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಇವಾಗ ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀನು ಉತ್ತರ ಕೊಟ್ಟರೆ ಎಲ್ಲ ಗೋಗಳು ಕೂಡ ನಿನಗೇ ಸೇರಿದ್ದು, ಇಲ್ಲದೇ ಹೋದರೆ ಅದೆಲ್ಲೂ ಕೂಡ ನನಗೇ ಸೇರಿದ್ದು ಎಂಬುದಾಗಿ ತಿಳಿಸ್ತಾನೆ ಅಂತೆ.
ಇಷ್ಟೆಲ್ಲ ಹಾಕಿದಾಗ ಅದಕ್ಕಿಂತ ಮೊದಲು ಹೇಳ್ತಾರೆ ಶಾಕಲ್ಯರು, ಅದು ಬೇಡ, ಇನ್ನೊಂದು ರೀತಿ ಮಾಡೋಣ ಅಂತ. ಮೊದಲು ನಾನು ನಿನಗೆ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀನು ಉತ್ತರ ಕೊಟ್ಟರೆ ನಾನು ನಿನಗೆ ಉತ್ತರ ಕೊಡ್ತೇನೆ ಅಂತ. ಆವಾಗ ಶಾಕಲ್ಯರು ಅನೇಕ ರೀತಿಯಾದಂತಹ ಸಾವಿರಾರು ಪ್ರಶ್ನೆಗಳನ್ನು ಹಾಕ್ತಾರೆ ಅಂತೆ. ಆ ಎಲ್ಲ ವಿಚಾರಗಳಿಗೂ ಕೂಡ ಏನಾಗುತ್ತೆ, ಯಾಜ್ಞವಲ್ಕ್ಯರು ಸರಿಯಾದಂಥ ಉತ್ತರವನ್ನು ಕೊಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಯಾಜ್ಞವಲ್ಕ್ಯರು ಒಂದು ಷರತ್ತನ್ನು ಹಾಕ್ತಾರೆ ಅಂತೆ. ಶಾಕಲ್ಯರೇ, ನಾನು ನಿಮಗೆ ಒಂದೇ ಪ್ರಶ್ನೆ ಕೇಳ್ತೇನೆ, 100 ಪ್ರಶ್ನೆ ಅಲ್ಲ, 1000 ಪ್ರಶ್ನೆ ಅಲ್ಲ, ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ. ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ನಾನು ನನ್ನ ಪ್ರಾಣತ್ಯಾಗವನ್ನೇ ಮಾಡಿಬಿಡ್ತೇನೆ, ಸತ್ತೇ ಹೋಗಿಬಿಡ್ತೇನೆ. ಕೊಡದೇ ಹೋದರೆ ನೀವು ನಿಮ್ಮ ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ. ಸೊ ಪ್ರಶ್ನೆಗೆ ಪಣ ಏನು, ವಾದಕ್ಕೆ ಪಣ ಏನು, ಹಸುಗಳಲ್ಲ, ಬಂಗಾರ ಅಲ್ಲ, ಬೆಳ್ಳಿ ಅಲ್ಲ, ನಮ್ಮಿಬ್ಬರ ಜೀವವೇ ಪಣವಾಗಿ ಇಟ್ಟು ನಾವಿದನ್ನು ಮಾಡೋಣ ಅಂತ. ಈ ರೀತಿಯಾಗಿ ಹೇಳಿದಾಗ ಯಾಜ್ಞವಲ್ಕ್ಯರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆಯನ್ನು ಮಾಡಿದಾಗ ಶಾಕಲ್ಯರಿಗೆ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಹಾಗಾಗಿ ವಾದದ ಪಣ ಏನು, ಆ ವ್ಯಕ್ತಿ ಸಾಯಬೇಕು ಅಂತ. ಆ ಕ್ಷಣದಲ್ಲಿ ಏನು ಮಾಡ್ತಾರೆ, ಶಾಕಲ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಆದಾಗ ಅಲ್ಲಿದ್ದಂತಹ ಅನೇಕ ರೀತಿಯಾದಂತಹ ಗೊಂದಲ ಉಂಟಾಗುತ್ತೆ. ಒಬ್ಬ ಜ್ಞಾನಿ ತನ್ನ ದೇಹತ್ಯಾಗ ಮಾಡಿಬಿಟ್ಟ ಅಂತ ಅನೇಕರು ಆಕ್ಷೇಪ ಮಾಡ್ತಾರೆ. ಆದರೆ ಯಾವ ಆಕ್ಷೇಪಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತೆ ಯಾಜ್ಞವಲ್ಕ್ಯರು ತಮ್ಮ ಪಾಲಿಗೆ ಬಂದಂತಹ ಎಲ್ಲ ಸಂಪತ್ತನ್ನು ಕೂಡ ತೆಗೆದುಕೊಂಡು ತಮ್ಮ ಮನೆಗೆ ಹೋಗಿಬಿಡ್ತಾರೆ. ಇಷ್ಟೆಲ್ಲ ಆಯಿತು. ಆದರೆ ಆ ದೇಹವನ್ನು ತ್ಯಾಗ ಮಾಡಿದಂತಹ ಯಾವ ಶಾಕಲ್ಯ ಮುನಿ ಸಾಮಾನ್ಯವಾದಂತಹ ಋಷಿಯಲ್ಲ, ಋಗ್ವೇದದ ಪ್ರವರ್ತಕ. ಇವತ್ತು ಕೂಡ ಅನೇಕ ಜನ ಶಾಕಲ ಸಂಹಿತೆಯನ್ನು ಅಧ್ಯಯನ ಮಾಡುವಂಥ ಜನ ಇದ್ದಾರೆ. ಒಳ್ಳೆಯ ಜ್ಞಾನಿ. ಅಂತಹ ಜ್ಞಾನಿ ಅವನೇನು ಮಾಡಿಬಿಟ್ಟ, ಜಗತ್ತಿನಲ್ಲಿ 5 ಜನರನ್ನು ಶಿಷ್ಯರನ್ನು ಕೊಟ್ಟಿದ್ದಂತೆ. ಅವರು ಶ್ರೇಷ್ಠ ಶಿಷ್ಯರು. ಮುದ್ಗಲ, ಗೋಲಕ, ಬಾಲೀಯ, ಮಾತ್ಸ್ಯ, ಶೈಷ್ಯ ಅಂತ 5 ಜನ ಪ್ರಸಿದ್ಧ ಜ್ಞಾನಿಗಳು. ಅವರನ್ನು ಜಗತ್ತಿಗೆ ಶಿಷ್ಯರನ್ನಾಗಿ ಕೊಟ್ಟಂತಹ ಜ್ಞಾನಿ ಅದು ಶಾಕಲ ಎನ್ನುವಂತಹ ಋಷಿ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಶಾಕಲ ಎನ್ನುವಂಥ ಋಷಿಗಳು ಶಾಖಪೂರ್ಣ ಮತ್ತು ಮನೋರಥ ಎಂಬಂಥ ದೊಡ್ಡ ಗ್ರಂಥವನ್ನು ರಚನೆ ಮಾಡಿದ್ದರು. ಅದೇ ರೀತಿಯಾಗಿ ವೇದದ ಅಂಗಶಾಸ್ತ್ರವಾದಂಥ ನಿರುಕ್ತ ಎನ್ನುವಂಥ ಗ್ರಂಥವನ್ನು ಕೂಡ ರಚನೆ ಮಾಡಿದ್ರು ಅಂತೆ. ಈ ರೀತಿಯಾದಂಥ ದೊಡ್ಡ ಜ್ಞಾನಿಗಳು ಯಾವಾಗ ಮರಣ ಹೊಂದಿಬಿಟ್ರು, ಆವಾಗ ಯಾಜ್ಞವಲ್ಕ್ಯರು ಮನೆಗೆ ಹೋಗಿಬಿಟ್ರು. ಮನೆಗೆ ಹೋದಿ ಸ್ವಲ್ಪ ಹೊತ್ತು ಆದ ಮೇಲೆ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ ಅಂತೆ. ನನ್ನಿಂದಾಗಿ, ನನ್ನ ಆಸೆಯಿಂದಾಗಿ ಒಬ್ಬ ಶಾಕಲರಂತಹ ದೊಡ್ಡ ಜ್ಞಾನಿಗಳು ಮರಣ ಹೊಂದಿಬಿಟ್ರಲ್ಲ ಎಂಬುದಾಗಿ ಅವರಿಗೆ ತುಂಬ ದುಃಖ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮಹತ್ಯೆ ಎನ್ನುವಂಥ ದೋಷವು ಕೂಡ ಅವರಿಗೆ ಬರುತ್ತೆ. ವಾಯುಪುರಾಣ ಹೇಳುವಂತೆ ಅವರೊಬ್ಬರಿಗೇನೆ ಆ ದೋಷ ಬರಲಿಲ್ಲ ಅಂತೆ, ಹೊರತು ಆ ಸಭೆಯಲ್ಲಿ ಇದ್ದುಕೊಂಡು ಅದೆಲ್ಲದಕ್ಕೂ ಕೂಡ ಅನುಮೋದನೆ ಕೊಟ್ಟಂಥ, ಓಕೆ ಅಂತ ಹೇಳಿದಂಥ ಎಲ್ಲ ಋಷಿಗಳಿಗೂ ಕೂಡ ಆ ಒಂದು ದೋಷ ಬಂತು ಅಂತ ತಿಳಿಸ್ತಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿದ್ದಂಥ ಎಲ್ಲ ಋಷಿಗಳು ಕೂಡ ಹೇಳ್ಬೋದಾಗಿತ್ತು, ಈ ವಾದಕ್ಕೆ ಜೀವವನ್ನು ಪಣವನ್ನಾಗಿ ಇಡೋದು ಬೇಡ, ಸುಮ್ಮನೆ ಆಕಳನ್ನೇ ಇಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ಎಲ್ಲರೂ ಕೂಡ ಅವರಿಗೆ ಸರಿ ಹಾಗೆ ಆಗಲಿ ಅಂತ ಹೇಳಿಬಿಟ್ರು. ಹಾಗಾಗಿ ಕೇವಲ ಯಾಜ್ಞವಲ್ಕ್ಯರಿಗೆ ಮಾತ್ರ ಬ್ರಹ್ಮಹತ್ಯೆ ದೋಷ ಬರಲಿಲ್ಲ, ಅದಕ್ಕೆ ಅನುಮೋದನೆಯನ್ನು ಕೊಟ್ಟಂತಹ ಎಲ್ಲ ಋಷಿಗಳಿಗೂ ಕೂಡ ಆ ದೋಷ ಬಂತು ಅಂತ ತಿಳಿಸ್ತಾ ಇದ್ದಾರೆ. ಆವಾಗ ಎಲ್ಲ ಋಷಿಗಳಿಗೂ ಕೂಡ ತಮ್ಮ ದೋಷ ಪರಿಹಾರಕ್ಕೆ ಅಂತ ನೇರವಾಗಿ ಸತ್ಯಲೋಕಕ್ಕೆ ಹೋಗ್ತಾರೆ. ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರ ಬಳಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿದಾಗ ಆ ಬ್ರಹ್ಮದೇವರು ಹೇಳ್ತಾರೆ, ನೀವೆಲ್ಲರೂ ಕೂಡ ವಾಲುಕೇಶ್ವರ ಎನ್ನುವಂತಹ ಕ್ಷೇತ್ರಕ್ಕೆ ಹೋಗಿ, ಅದು ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇರುವಂತಹ ನಗರಿ, ಅಲ್ಲಿ ಹೋಗಿ ನೀವು ವಿಶೇಷವಾಗಿ ಅಲ್ಲಿ ಇರುವಂತಹ ಆಂಜನೇಯ ದೇವರು, ಅದೇ ರೀತಿಯಾಗಿ 12 ಆದಿತ್ಯರ ಸನ್ನಿಧಾನ ಅಲ್ಲಿದೆ, ಅಲ್ಲಿ ಹೋಗಿ ನೀವು ಸ್ನಾನವನ್ನು ಮಾಡಿ ನಮಸ್ಕಾರವನ್ನು ಮಾಡಿ, ಆವಾಗ ಏನಾಗುತ್ತೆ, ನಿಮ್ಮ ಎಲ್ಲ ವಿಧವಾದಂತಹ ಬ್ರಹ್ಮಹತ್ಯೆ ಪಾಪವು ಕಳೆದು ಹೋಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಅಲ್ಲಿ ಎಲ್ಲ ಋಷಿಗಳು ಮತ್ತು ಯಾಜ್ಞವಲ್ಕ್ಯರು ಸೇರಿಕೊಂಡು ವಿಶೇಷವಾಗಿ ಆ ವಾಲುಕೇಶ್ವರ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ 4 ಸರೋವರಗಳಿದ್ದಾವೆ. ಆ 4 ಸರೋವರಗಳಲ್ಲಿ ಕೂಡ ಎಲ್ಲರೂ ಕೂಡ ಸ್ನಾನ ಮಾಡಿ ಅಲ್ಲಿ ಇದ್ದಂಥ ಆಂಜನೇಯನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹೀಗೆ ನಮಸ್ಕಾರವನ್ನು ಮಾಡಿ ಮುಂದೆ ಪಕ್ಕದಲ್ಲಿ ರುದ್ರದೇವರ ದೇವಸ್ಥಾನ ಇರುತ್ತೆ, ಅಲ್ಲಿ ಹೋಗಿ ತಾವು ವಿಶೇಷವಾಗಿ ನಮನಾದಿಗಳನ್ನು ಮಾಡಿದಾಗ ಏನಾಗುತ್ತೆ, ಅವರ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಏನಾಗುತ್ತೆ, ಪರಿಹಾರ ಆಗುತ್ತೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಕ್ಷೇತ್ರದಲ್ಲಿಯೇ ವಿಶೇಷವಾಗಿ ವಾಯುದೇವರು ಅವತಾರ ಮಾಡಿದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಯಾವ ಯಾಜ್ಞವಲ್ಕ್ಯರಿಗೂ ಮತ್ತು ಆ ಒಂದು ಶಾಕಲ ಋಷಿಗಳಿಗೂ ನಡೆದಂತಹ ಒಂದು ಘರ್ಷಣೆಯ ವಿಚಾರವನ್ನು ತಿಳಿಸಿ ಮುಂದೆ ಧರ್ಮ ಮತ್ತು ಅಧರ್ಮ ಇವುಗಳ ಒಂದು ವಿಸ್ತಾರವಾದಂಥ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ.
ಧರ್ಮ ಮತ್ತು ಅಧರ್ಮ ಇದರ ಒಂದು ಅರ್ಥ ಏನು ಅಂತ ಹೇಳಿದ್ರೆ, ಯಾವುದು ಧರ್ಮ ಅಂತ ಹೇಳಿದ್ರೆ ನಾವು ಮಾಡುವಂತಹ ಒಂದು ಆಚರಣೆಯಿಂದಾಗಿ 4-6 ಜನರಿಗೆ ಉಪಯೋಗ ಆದರೆ ಅದೇ ಧರ್ಮ. ನಾವು ಮಾಡುವಂಥ ಕಾರ್ಯದಿಂದಾಗಿ ಒಬ್ಬರಿಗೆ ಆದರೂ, ಕೇವಲ ಒಬ್ಬರಿಗೆ ಅದರಿಂದ ಅಪಕಾರ ಆದರೆ ಅದು ಅಧರ್ಮ ಅಂತ ಕರೆಸಿಕೊಳ್ಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅದನ್ನು ವಿಶೇಷವಾಗಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ 8 ಶಿಷ್ಟಾಚಾರಗಳು ಅಂತ ತಿಳಿಸ್ತಾ ಇದ್ದಾರೆ. ಯಾವುದು ಅಂದರೆ ದಾನಂ ಸತ್ಯಂ ತಪೋ ಲೋಭ ವಿದ್ಯೇಜ್ಯ ಪ್ರಜನೀದಯ ಅಷ್ಟೋತ್ತಾನಿ ಚರಿತ್ರಾಣಿ ಶಿಷ್ಟಾಚಾರಸ್ಯ ಲಕ್ಷಣಂ ಅಂತ 8 ಶಿಷ್ಟಾಚಾರಗಳು. ಇದನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು ಅಂತ. ಮೊದಲನೇದ್ದು ದಾನ ಅಂತ. ದಾನ ಅಂದರೆ ನಮ್ಮ ಕಡೆ ಇರುವಂತಹ ಯೋಗ್ಯವಾದಂತಹ ವಸ್ತುವನ್ನು ಇನ್ನೊಬ್ಬರಿಗೆ ಕೈ ಎತ್ತಿ ದಾನವನ್ನು ಕೊಡುವುದಕ್ಕೆ ದಾನ ಅಂತ ಕರೀತಾರೆ. ಆ ದಾನ ಅನೇಕ ರೀತಿಯಾದ ದಾನಗಳಿದ್ದಾವೆ. ಅದರಲ್ಲಿ ಯಾವುದೇ ಒಂದು ದಾನ ಕೊಡಬೇಕಾದ್ರೆ ಯೋಗ್ಯತೆ ನೋಡಿ ಕೊಡಬೇಕು ಅಂತೆ. ಮಧ್ವಯುಜದಲ್ಲಿ ಹೇಳುವಂತೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ. ನಾವು ಕೊಟ್ಟಂತಹ ದಾನ ಅದು ಫಲವನ್ನು ಕೊಡುವುದು ಯಾವಾಗ ಅಂತ ಹೇಳಿದರೆ ಯೋಗ್ಯವಾದಂಥ ವ್ಯಕ್ತಿಗಳಿಗೆ ದಾನವನ್ನು ಕೊಟ್ಟಾಗ ನಾವು ಕೊಟ್ಟಂತಹ ದಾನ ಫಲವನ್ನು ಕೊಡುತ್ತೆ ಅಂತ. ಅದೇ ಶಾಸ್ತ್ರ ಇನ್ನೊಂದು ವಿಚಾರವನ್ನು ಹೇಳುತ್ತೆ, ಅನ್ನದಾನ ಮಾಡಬೇಕಾದ್ರೆ ಯಾವ ಯೋಗ್ಯತೆ ನೋಡಬಾರ್ದು ಅಂತ. ಅನ್ನದಾನಕ್ಕೆ ಯೋಗ್ಯತೆ ಯಾವುದು ಅಂತ ಹೇಳಿದ್ರೆ ಯಾರಿಗೆ ಹಸಿವಾಗಿರುತ್ತೋ ಅವರಿಗೆ ಅನ್ನದಾನ ಮಾಡಬೇಕು ಅಂತ. ಹಾಗಾಗಿ ನಾವು ಯಾವುದೇ ಒಂದು ಮನೆಯಲ್ಲಿ ಕಾರ್ಯಕ್ರಮವನ್ನು ಮಾಡಲಿ, ಆವಾಗ ಎಲ್ಲ ವರ್ಗದ ಜನರಿಗೂ ಕೂಡ ಅನ್ನದಾನ ಮಾಡಲೇಬೇಕು ಅಂತ ಶಾಸ್ತ್ರ ವಿಧಾನ ಮಾಡುತ್ತೆ. ಈ ರೀತಿಯಾಗಿ ದಾನ ಅದು ಒಂದು ಶಿಷ್ಟಾಚಾರ, ಧರ್ಮ ಅಂತ. ಅದಾದ ಮೇಲೆ ಎರಡನೆಯದ್ದು ಸತ್ಯ ಅಂತ. ಸತ್ಯ ಅಂತ ಹೇಳಿದರೆ ವಿಶೇಷವಾಗಿ ಯಾವಾಗಲೂ ಕೂಡ ಬಾಯಿ ಸತ್ಯವಾದಂತಹ ಮಾತನ್ನೇ ಹೇಳಬೇಕು. ಆ ರೀತಿಯಾಗಿ ಸತ್ಯ ಅದೊಂದು ಶಿಷ್ಟಾಚಾರ. ಅದಾದ ಮೇಲೆ ತಪಸ್ಸು. ತಪಸ್ಸು ಅಂತ ಹೇಳಿದ್ರೆ ಶಾಸ್ತ್ರ ಹೇಳುವಂಥ ತಪಸ್ಸು ಅಂದರೆ ಕಾಡಿಗೆ ಹೋಗಿ ಮಾಡುವಂಥದ್ದೇ ತಪಸ್ಸು ಅಂತಲ್ಲ, ಹೊರತು ಆಲೋಚನೆ ಅಂತ. ಯಾವಾಗಲೂ ಕೂಡ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಇರುವುದೇನೆ ನಿಜವಾದಂತಹ ತಪಸ್ಸು ಅಂತ. ಅದಾದ ಮೇಲೆ ಅಲೋಭ ಅಂತ. ಅಲೋಭ ಅಂತೇಳಿ ಇನ್ನೊಬ್ಬರನ್ನು ನೋಡಿ ನಾವು ಆಸೆ ಪಡಬಾರ್ದು, ಅದು ಅಲೋಭ. ಅದಾದ ಮೇಲೆ ವಿದ್ಯಾ ಅಂತ. ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂತಹ ಏಕೈಕ ಜನ್ಮ ಅಂತ ಹೇಳಿ ಅದು ಮನುಷ್ಯ ಜನ್ಮ. ಉಳಿದ ಪ್ರಾಣಿ ಪ್ರಪಂಚದಲ್ಲಿ ಯಾವ ಪ್ರಾಣಿಗಳಿಗೂ ಕೂಡ ಏನಿಲ್ಲ, ವಿದ್ಯೆಯನ್ನು ಕಲಿಯುವಂತಹ ಯೋಗ್ಯತೆ ಇಲ್ಲ. ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಯಾವುದೇ ರೀತಿಯ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರೋದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಹಾಗಾಗಿ ವಿಶೇಷವಾಗಿ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ಇದು ಒಂದು ಶಿಷ್ಟಾಚಾರ ಅಂತ. ಅದಾದ ಮೇಲೆ ಇಜ್ಜ ಅಂತ ಹೇಳಿ ಯಾಗ ಅಂತ. ವಿಶೇಷವಾಗಿ ಬ್ರಾಹ್ಮಣನ ಕರ್ತವ್ಯಗಳನ್ನು ಹೇಳಬೇಕಾದರೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ 6 ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿ ಯಾಗ. ವಿಶೇಷವಾಗಿ ಯಾಗಾದಿಗಳನ್ನು ಮಾಡುವುದು ಅದು ಅತ್ಯಂತ ಶ್ರೇಷ್ಠವಾದಂಥ ಧರ್ಮ. ಅದಾದ ಮೇಲೆ ಪ್ರಜಾ ಸೃಷ್ಟಿ ಅಂತ ಹೇಳಿದ್ರೆ ನಮ್ಮ ವಂಶ ಅದು ನಿರಾತಂಕವಾಗಿ ಮುಂದುವರಿಯಬೇಕು ಅಂತ ಹೇಳಿದ್ರೆ ಮಕ್ಕಳಾಗಬೇಕು, ಅವರಿಗೆ ಮಕ್ಕಳಾಗಬೇಕು. ಹೀಗೆ ಉಪನಿಷತ್ತು ಹೇಳುವಂತೆ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ ಅಂತ. ಈ ಪ್ರಜೆಯ ಸಂತಾನವನ್ನು ಯಾವತ್ತೂ ಕೂಡ ನೀನು ತುಂಡು ಮಾಡಬೇಡ, ನಿಲ್ಲಿಸಬೇಡ ಅಂತ. ಹಾಗಾಗಿ ಅವಶ್ಯವಾಗಿ ಸಂತಾನವನ್ನು ಪ್ರತಿಯೊಬ್ಬರೂ ಕೂಡ ಪಡೆಯಲೇಬೇಕು. ಇದು ಒಂದು ಶಿಷ್ಟಾಚಾರ. ಕೊನೆಯದ್ದು ದಯಾ ಅಂತ. ದಯಾ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಾಣಿಗಳಲ್ಲಿ ತೋರಿಸುವಂತಹ ಪ್ರೀತಿ, ದಯೆ, ಇದನ್ನು ಕೂಡ ಅವಶ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಎಂಬುದಾಗಿ 8 ರೀತಿಯಾದಂಥ ಶಿಷ್ಟಾಚಾರ ತಿಳಿಸ್ತಾ ಇದ್ದಾರೆ. ಹೀಗೆ ಯಾರು ಇದನ್ನು ಅನುಸಂಧಾನ ಮಾಡ್ತಾರೋ ಅವರು ನಿಜವಾದಂಥ ಶಿಷ್ಟರು, ಅದು ಶಿಷ್ಟಾಚಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಸತ್ಯ ಎನ್ನುವಂತಹ ಶಬ್ದಕ್ಕೆ ಇನ್ನೊಂದು ರೀತಿಯಾದಂಥ ಅರ್ಥವನ್ನು ವಾಯು ಪುರಾಣ ಹೇಳ್ತಾ ಇದೆ. ಏನು ಸತ್ಯ ಅಂತ ಹೇಳಿದ್ರೆ ದೃಷ್ಟ್ವಾ ಪ್ರಭೂತಮರ್ಥಮ್ಯ ಪೃಷ್ಟೋ ವೈ ನನಿಗೂಹತಿ ಯಥಾಭೂತ ಪ್ರವಾದಸ್ತು ಇತ್ಯೇತತ್ ಸತ್ಯಲಕ್ಷಣಂ ಅಂತ. ಅಂದರೆ ಒಬ್ಬರ ಹತ್ತಿರ ಏನೋ ಭಾರೀ ಸಂಪತ್ತಿರುತ್ತೆ, ಅದನ್ನು ನೋಡಿ ಯಾರೊಬ್ಬ ಒಂದು ಕೇಳ್ತಾನೆ ನಿನ್ನ ಹತ್ರ ಇರೋದೇನು ಅಂತ. ಆವಾಗ ನಾವೇನು ಹೇಳ್ಕೊಂಡ್ಬಿಡ್ತೇವೆ, ಅವನೇನೋದನ್ನು ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಸುಳ್ಳು ಹೇಳ್ಬಿಡ್ತೇವೆ. ಅದು ಏನಾಗೋದಿಲ್ಲ, ಯುಕ್ತವಾದಂತಹ ಮಾತಲ್ಲ.
ನಮ್ಮ ಹತ್ತಿರ ಏನಿದೆಯೋ ಅದನ್ನು ಯಥಾರ್ಥವಾಗಿ ಇನ್ನೊಬ್ಬರ ಮುಂದೆ ಹೇಳಬೇಕು, ಅದು ಸತ್ಯ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಅದಾದ ಮೇಲೆ ದಾನದ ಬಗ್ಗೆ ಹೇಳಬೇಕಾದ್ರೆ ಯಾವುದು ಶ್ರೇಷ್ಠವಾದಂತಹ ದಾನ ಅಂತ. ಅದಕ್ಕೆ ಒಂದು ಪ್ರಸಿದ್ಧವಾದ ಸುಭಾಷಿತ ಇದೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ಯೇನ ಕ್ಷಣಿಕಾ ತೃಪ್ತಿ ಯಾವತ್ತು ಜೀವಂಚ ವಿದ್ಯೆಯ ಅಂತ. ಯಾವುದು ಶ್ರೇಷ್ಠ ದಾನ? ಸಾಮಾನ್ಯವಾಗಿ ಜಗತ್ತಿನಲ್ಲಿ ಕೇಳಬೇಕಾದ್ರೆ ಅನ್ನದಾನ ತುಂಬ ಶ್ರೇಷ್ಠವಾದದ್ದು ಅಂತ. ಆದರೆ ಶಾಸ್ತ್ರ ಹೇಳುತ್ತೆ ಅನ್ನದಾನ ಅತ್ಯಂತ ಶ್ರೇಷ್ಠವಾದಂತಹ ದಾನ ಹೌದು, ಆದರೆ ಆ ಅನ್ನದಾನಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ವಿದ್ಯಾದಾನ ಅಂತೆ. ಯಾಕೆಂದರೆ ನಾವು ಕೊಟ್ಟಂತಹ ಅನ್ನದಾನ ಏನಾಗುತ್ತೆ, ಮಧ್ಯಾಹ್ನ ಊಟ ಮಾಡಿದರೆ ಮರುದಿನ ಬೆಳಗ್ಗೆ ಹೇಳೋದಷ್ಟರಲ್ಲಿ ಅದು ಕರಗಿ ಹೋಗಿಬಿಟ್ಟಿರುತ್ತೆ. ಅದರಿಂದ ಅವನಿಗೆ ಉಪಯೋಗ ಆಗೋದು ಎಷ್ಟು ಹೊತ್ತು? ಕೇವಲ ಅರ್ಧ ದಿನ ಮಾತ್ರ. ನಾವು ಕೊಟ್ಟಂತಹ ಅನ್ನದಾನ ಅದರಿಂದ ಅವನಿಗೆ ಉಪಯೋಗ ಆಗೋದು ಅರ್ಧ ದಿನ ಮಾತ್ರ, ಹೊಟ್ಟೆ ತುಂಬುವುದು. ಆದರೆ ಯಾವುದೋ ಆದರೂ ಒಬ್ಬ ವ್ಯಕ್ತಿಗೆ ನಮ್ಮಲ್ಲಿರುವಂಥ ವಿದ್ಯೆಯನ್ನು ದಾನ ಮಾಡಿದರೆ ಅದರಿಂದ ಏನಾಗುತ್ತೆ, ಅವನ ಇಡೀ ಜೀವನ ಪೂರ್ತಿ ಅದರ ಉಪಕಾರ ಆಗುತ್ತೆ. ಹಾಗಾಗಿ ವಿದ್ಯಾದಾನ ಅತ್ಯಂತ ಶ್ರೇಷ್ಠವಾದಂತಹ ದಾನ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ವಿಚಾರಗಳನ್ನು ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ತಿಳಿಸಲೇಬೇಕು ಅಂತ. ತಿಳಿಸಲೇಬೇಕು ಅಂದ ತಕ್ಷಣ ಸುಮ್ಮನೆ ಯಾರ ಹತ್ರ ಹೋಗಿ ಹೇಳೋದಲ್ಲ ಅಂತೆ. ಶಾಸ್ತ್ರ ಹೇಳುತ್ತೆ ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ. ಈ ಉಪನಿಷತ್ತು, ವೇದ, ಪುರಾಣ ಇವೆಲ್ಲವನ್ನು ಕೂಡ ಒಬ್ಬರು ಬಂದು ಕೇಳಬೇಕಂತೆ ನಮ್ಮ ಹತ್ರ, ದಯವಿಟ್ಟು ನಮಗೆ ಆ ವಿದ್ಯೆಯನ್ನು ಉಪದೇಶ ಮಾಡಿ ಅಂತ. ಅವರು ಕೇಳಿದಾಗ ಉಪದೇಶ ಮಾಡಬೇಕು, ಕೇಳದೆ ಹೋದರೆ ಉಪದೇಶ ಮಾಡಬಾರ್ದು ಅಂತ. ಹಾಗಾಗಿ ಕೇಳದೆ ಹೋದರೆ ಉಪದೇಶ ಮಾಡಬಾರ್ದು, ಕೇಳಿದಾಗ ಉಪದೇಶ ಮಾಡದೇ ಇರಬಾರ್ದು. ಉಪದೇಶವನ್ನು ಅವಶ್ಯವಾಗಿ ಮಾಡಲೇಬೇಕು. ಅದು ವಿದ್ಯಾದಾನದ ನಿಜವಾದಂತಹ ಲಕ್ಷಣ ಎಂಬುದಾಗಿ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಧರ್ಮಕ್ಕೆ ಅನುಕೂಲವಾದದ್ದು ಯಾವುದು ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಆಹಾರವನ್ನು ಸ್ವೀಕಾರ ಮಾಡೋದು ಅಂತ. ಕಡಿಮೆ ಆಹಾರ ಸ್ವೀಕಾರ ಮಾಡೋದು ಏನಾಗುತ್ತೆ, ವಿಶೇಷವಾಗಿ ನಮ್ಮ ತಪಸ್ಸಿನ ಉದ್ಧಾರಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅವೆಲ್ಲವನ್ನು ಕೂಡ ಮಾಡಬೇಕು. ಅದಾದ ಮೇಲೆ ದಯಾ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಆತ್ಮವತ್ ಸರ್ವಭೂತೇಷು ಹಿತಾಯ ಚ ಸಮಾಪ್ರವರ್ತತೆ ಸೃಷ್ಟಿ ಕೃತ್ಸ್ನ ಹೇಷ ದಯಾ ಸ್ಮೃತ ಅಂತ. ಯಾವನು ನನಗೆ ಯಾವುದು ಒಳ್ಳೆಯದೋ ಅದೇ ಇನ್ನೊಬ್ಬರಿಗೂ ಒಳ್ಳೆಯದು, ಇನ್ನೊಬ್ಬರಿಗೆ ಯಾವುದು ಕೆಟ್ಟದ್ದು ಅದು ಕೂಡ ನನಗೆ ಕೆಟ್ಟದ್ದು ಅಂತ ತಿಳಿಸಿಕೊಂಡು ವಿಶೇಷವಾಗಿ ಪ್ರತಿಯೊಂದು ಪ್ರಾಣಿಗಳಲ್ಲಿ ಕೂಡ ದಯೆಯನ್ನು ಮಾಡ್ತಾನೋ, ಒಂದು ಪ್ರೀತಿಯನ್ನು ಮಾಡ್ತಾನೋ ಅದೇ ದಯೆ ಎಂಬುದಾಗಿ ಕರೆಸ್ಕೊಳ್ಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾದ ದಯೆಯನ್ನು ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ಅವಶ್ಯವಾಗಿ ಮನುಷ್ಯನಾದಂಥವನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮನುಷ್ಯನಲ್ಲಿ ಕ್ಷಮೆ ಎನ್ನುವಂಥ ಗುಣ ಇರಬೇಕು ಅಂತ. ಕ್ಷಮೆ ಎನ್ನುವಂಥ ಗುಣ ಹೇಗಿರಬೇಕು ಅಂದರೆ ಅಕೃಷ್ಟೋ ಅಭಿಹತೋ ಅಪಿ ಆಕ್ರೋಶೋದ್ಯೋ ನಹಂತಿವ ಅಂತ. ಯಾರಾದರೂ ಒಬ್ಬರು ತನ್ನನ್ನು ಹಿಡಿದು ಹೊಡಿತಾ ಇದ್ದರೂ ಕೂಡ ತಾನೇನಾಗಿರಬೇಕು, ಶಾಂತನಾಗಿರಬೇಕು ತಿಳಿಸ್ತಾ ಇದ್ದಾರೆ. ಆದರೆ ಈ ರೀತಿಯಾದಂತಹ ಶಾಂತ ಎನ್ನುವ ಗುಣವನ್ನು ಸಾಮಾನ್ಯ ನಮ್ಮ ನಿಮ್ಮಂಥವ್ರಿಗೆ ಅಳವಡಿಸೋದು ತುಂಬ ಕಷ್ಟ. ಯಾರಾದರೂ ಒಬ್ಬ ನಮ್ಮ ಕಡೆ ಕೆಟ್ಟಗಳಿಂದ ನೋಡಿದರೆ ನಮಗೇನು ಬರುತ್ತೆ, ಸಿಟ್ಟು ಬರುತ್ತೆ. ಬೈದರೆ ಇನ್ನಷ್ಟು ಜಾಸ್ತಿ ಸಿಟ್ಟು ಬರುತ್ತೆ. ಹೊಡೆದ್ರಂತೂ ಕತೆ ಮುಗದೇ ಹೋಯಿತು. ಹಾಗಾಗಿ ಆ ರೀತಿಯಾದಂಥ ಶಾಂತತೆ ಎನ್ನುವಂಥ ಗುಣವನ್ನು ನಾವು ಆದಷ್ಟು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಅಲೋಭ ಅಂತ, ಆಸೆ ಪಡದೇ ಇರುವುದು ಅಂತ. ಅದಕ್ಕೆ ವಾಯುಪುರಾಣ ತುಂಬ ಚೆನ್ನಾಗಿ ಹೇಳುತ್ತೆ. ಸ್ವಾಮಿನ ಅರಕ್ಷಮಾಣಾನಾಂ ಉತ್ಸೃಷ್ಟಾನಾಂ ಚ ಮುತ್ಸು ಚ ಪರಸ್ವಾನಾಂ ಅನಾದಾನ ಅಲೋಭ ಇಹ ಕೀರ್ತ್ಯತೆ ಅಂತ. ಯಾರೋ ಒಬ್ಬರು ದೊಡ್ಡ ಮನೆಯನ್ನು ಕಟ್ಟಿಸಿ ಹೋಗಿಬಿಟ್ಟಿರ್ತಾರೆ. ಮುಂದೆ ಏನಾಗುತ್ತೆ, ಅವರಿಗೇನೋ ಫಾರಿನಲ್ಲಿ ಕೆಲಸ ಬಂದುಬಿಡುತ್ತೆ. ಮನೆಯನ್ನು ಇನ್ನೊಬ್ಬರಿಗೆ ಬಾಡಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ, ಆದರೆ ಬೇರೆ ದೇಶಕ್ಕೆ ಅನಿವಾರ್ಯ ಹೋಗಲೇಬೇಕು. ಆವಾಗ ಮನೆಯನ್ನು ಬಿಟ್ಟು ಹೋಗಿಬಿಡ್ತಾರೆ. ಆವಾಗ ಅಕ್ಕಪಕ್ಕದಲ್ಲಿ ಇರುವಂತಹ ವ್ಯಕ್ತಿಗಳು ಮನೆಯನ್ನು ಹೇಗೋ ಕಾಯಲಿಕ್ಕೆ ಯಜಮಾನ ಇಲ್ಲ, ಯಜಮಾನ ಎಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ ಹಾಗೆ ಅಂತ ಅಂದುಕೊಂಡು ಒಂದು ವೇಳೆ ಆ ವ್ಯಕ್ತಿಯ ಮನೆಯ ಮೇಲೆ ಆಸೆಪಟ್ಟು ಅಲ್ಲಿರುವಂಥ ವಸ್ತುಗಳನ್ನು ಅಪಹಾರ ಮಾಡಿದರೆ ಅದೇ ಅಂತ ಕರೆಸ್ಕೊಳ್ಳುತ್ತೆ, ಆಸೆ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಒಂದು ವಸ್ತು ಬಿದ್ದಿರುತ್ತೆ, ಆ ವಸ್ತುವಿನ ಯಜಮಾನ ಯಾರೂ ಇಲ್ಲ, ಯಜಮಾನ ಯಾರೂ ಇಲ್ಲ ಅಂತ ತಕ್ಷಣ ನಾವೇ ಅದನ್ನು ಸ್ವೀಕಾರ ಮಾಡಬಾರ್ದು ಅಂತ. ಆ ರೀತಿಯಾಗಿ ಸ್ವೀಕಾರ ಮಾಡದೇ ಇರುವುದೇನೆ ನಿಜವಾದಂಥ ಅಲೋಭ ಅಂತ ಕರೆಸ್ಕೊಳ್ಳುತ್ತೆ. ಸ್ವೀಕಾರ ಮಾಡದೇ ಇರುವುದಲ್ಲ, ಅದರ ಬಗ್ಗೆ ಕಣ್ಣೆತ್ತಿ ಕೂಡ ನೋಡಬಾರ್ದು ಅಂತೆ, ಅದು ನಿಜವಾದಂತಹ ಅಲೋಭ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ನಾವೇನೋ ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಒಂದು 100 ರೂಪಾಯಿ ನೋಟು ಬಿದ್ದಿರುತ್ತೆ,
ಸುತ್ತಮುತ್ತ ನೋಡ್ತೇವೆ, ಯಾರೂ ಇರೋದಿಲ್ಲ, ಅದರ ಓನರ್ ಕಾಣಿಸೋದಿಲ್ಲ ನಮಗೆ. ಹಾಗಂದ ತಕ್ಷಣ ನಾವು ಅದನ್ನು ತೆಗೆದುಕೊಂಡು ಸರ್ವತಾ ಸ್ವೀಕಾರ ಮಾಡಲೇಬಾರದು. ಅದು ಎಷ್ಟಿದ್ದರೂ ಕೂಡ ಪರದ್ರವ್ಯ ಅದು ಬೆಂಕಿ ಇದ್ದಂತೆ. ಹಾಗಾಗಿ ಸರ್ವತಾ ಅದನ್ನು ಸ್ವೀಕಾರ ಮಾಡಲೇಬಾರದು ಅಂತ ಅಲೋಭ, ಅದರ ಬಗ್ಗೆ ಆಸೆಯನ್ನು ಪಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ದಮ ಎನ್ನುವಂಥ ಗುಣವನ್ನು ನಾವು ಇಟ್ಟುಕೊಳ್ಳಬೇಕು ಅಂತ. ದಮ ಎನ್ನುವಂಥ ಗುಣಕ್ಕೆ ಶಾಸ್ತ್ರ ಹೇಳೋದು ಇಂದ್ರಿಯ ನಿಗ್ರಹ ಅಂತ. ಯಾವುದು ಇಂದ್ರಿಯ ನಿಗ್ರಹ ಅಂತ ಹೇಳಿದರೆ, ಮೈಥುನ್ನಸ್ಯ ಅಸಮಾಚಾರ ಅಚಿಂತನ ಮಕಲ್ಮನಂ ನಿವೃತ್ತಿ ಬ್ರಹ್ಮಚರ್ಯಂ ತದ್ ಅಛಿದ್ರಂ ದಮ ಉಚ್ಯತೆ ಅಂತ. ಸ್ತ್ರೀ ಸಂಘವನ್ನು ಮಾಡುವುದಲ್ಲ, ಸ್ತ್ರೀ ಸಂಘದ ಬಗ್ಗೆ ಯೋಚನೆಯನ್ನು ಕೂಡ ಮಾಡದಿರುವುದೇನೆ ನಿಜವಾದಂತಹ ಬ್ರಹ್ಮಚರ್ಯ ಅಂತ. ಅದೇ ರೀತಿಯಾಗಿ ನಿರಂತರವಾಗಿ ಬ್ರಹ್ಮನ ಬಗ್ಗೆ ಧ್ಯಾನ ಮಾಡ್ತಾ ಇರೋದು. ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮ, ಪರಮಾತ್ಮ, ಅವನ ಬಗ್ಗೆ ಧ್ಯಾನ ಮಾಡ್ತಾ ಇರೋದೇನೆ ಬ್ರಹ್ಮಚರ್ಯ ಅಂತ ಕರೆಸಿಕೊಳ್ಳುತ್ತೆ. ಇಂತಹ ಇದಕ್ಕೆ ದಮ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಶಮ ಎನ್ನುವಂಥ ಗುಣವನ್ನು ನಾವು ಅನುಸಂಧಾನ ಮಾಡಬೇಕು ಅಂತ. ಶಮ ಅಂತ ಹೇಳಿ ಪ್ರಸಿದ್ಧವಾಗಿ ಪರಮಾತ್ಮನಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡೋದೇನೆ ಶಮ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಆ ರೀತಿಯಾದಂಥ ಶಮವನ್ನು ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಅನುಸಂಧಾನ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಜಿತೇಂದ್ರಿಯತ್ವ, ನಮ್ಮ ಕಣ್ಣು, ಕಿವಿ, ಮೂಗು ಎಲ್ಲ ರೀತಿಯಾದ ಇಂದ್ರಿಯಗಳನ್ನು ಕೂಡ ಏನು ಮಾಡಿಕೊಳ್ಬೇಕು, ನಮ್ಮ ಅಧೀನದಲ್ಲಿ ಇಟ್ಕೊಳ್ಳಬೇಕು. ಅದು ಜಿತೇಂದ್ರಿಯತ್ವ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಅದಾದ ಮೇಲೆ ದಾನವನ್ನು ಮಾಡಬೇಕು. ದಾನವನ್ನು ಮಾಡಬೇಕಾದ್ರೆ ಹೇಗಿರಬೇಕು ಅಂದರೆ, ಕೆಲವೊಬ್ಬರು ದಾನ ಕೊಡ್ತಾ ಇರ್ತಾರೆ ಅಥವಾ ಹುಂಡಿಗೆ ದುಡ್ಡು ಹಾಕ್ತಾ ಇರ್ತಾರೆ. ಯಾವುದನ್ನು ಹಾಕ್ತಾರೆ, ತಮ್ಮ ಮನೆಯಲ್ಲಿ ಯಾವುದು ಹರಿದೋಗಿರುತ್ತೋ ಅದಕ್ಕೆ ಚೆನ್ನಾಗಿ ಟೇಪ್ ಅಂಟಿಸಿ ಅದನ್ನು ತಂದು ಏನು ಮಾಡ್ತಾರೆ, ಹುಂಡಿಯಲ್ಲಿ ಹಾಕಿಬಿಡ್ತಾರೆ. ಆ ರೀತಿಯಾಗಿ ಮಾಡೋದು ತಪ್ಪು. ಅದಕ್ಕೆ ಹೇಳ್ತಾರೆ, ಯದ್ಯದಿಷ್ಟತಮಂ ದ್ರವ್ಯಂ, ನಮಗೆ ಯಾವುದು ಅತ್ಯಂತ ಪ್ರೀತಿಪಾತ್ರವಾದಂಥ ವಸ್ತುಗಳಿರುತ್ತೋ ಅದನ್ನು ದಾನ ಮಾಡಬೇಕು ಅಂತೆ. ನಮಗೆ ಆ 10 ರೂಪಾಯಿಂದಾಗಿ ಏನೂ ಯೂಸ್ ಇಲ್ಲ, ಹಾಗಾಗಿ ನಾವೇನು ಮಾಡ್ತೇವೆ, ಹುಂಡಿ ತಂದು ಹಾಕಿಬಿಡ್ತೇವೆ. ಹಾಗಾಗಿ ಅದು ಸರ್ವಥಾ ತಪ್ಪು. ಅದು ನಮಗೆ ಇಷ್ಟ ಅಲ್ಲದೇ ಇರುವಂತಹ ವಸ್ತುವನ್ನು ಸರ್ವಥಾ ದಾನ ಮಾಡಬಾರದು. ಹಾಗಾಗಿ ಯದ್ಯದಿಷ್ಟತಮಂ ಲೋಕ, ಯಾವುದು ನಮಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ವಸ್ತು ಅದನ್ನು ದಾನ ಮಾಡಬೇಕು. ಇದು ಒಂದು ಹಂತ. ಇನ್ನೊಂದು ಹಂತ ನ್ಯಾಯೇನೋಪಗತಂ ಚೇತ್ ಅಂತ. ನಾವು ನ್ಯಾಯವಾಗಿ ಸಂಪಾದನೆ ಮಾಡಿದಂತಹ ದ್ರವ್ಯಗಳನ್ನು ಮಾತ್ರ ದಾನ ಮಾಡಬೇಕು ಅಂತ. ಕೆಲವೊಬ್ಬರ ಮನಸ್ಥಿತಿ ಇರುತ್ತೆ, ಯಾವುದೋ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೆ, ಅಲ್ಲಿ ಬೇಕಾದಷ್ಟು ಲಂಚ ಬರ್ತಾ ಇರುತ್ತೆ. ಲಂಚ ತೆಗೆದುಕೊಳ್ಳೋದು ತಪ್ಪು, ಆದರೆ ತೆಗೆದುಕೊಂಡು ಬಿಡ್ತಾರೆ. ತೆಗೆದುಕೊಂಡು ಏನು ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಭಾಗವನ್ನು ದೇವಸ್ಥಾನಗಳಿಗೆ ಕೊಡೋದು, ದಾನ ಮಾಡೋದನ್ನು ಮಾಡ್ತಾರೆ. ಆವಾಗ ಅವರ ಮನಸ್ಥಿತಿ ಏನಿರುತ್ತೆ, ದಾನ ಮಾಡಿದ್ದೇನೆ, ಹಾಗಾಗಿ ಲಂಚ ತೆಗೆದುಕೊಂಡಂಥ ತಪ್ಪು ಪಾಪ ಪರಿಹಾರ ಆಯಿತು ಅಂತ ಇರುತ್ತೆ. ಅದಕ್ಕೆ ವಾಯುಪುರಾಣ ಹೇಳುತ್ತೆ, ನ್ಯಾಯವಾಗಿ ಸಂಪಾದನೆ ಮಾಡಿದ್ದನ್ನು ಮಾತ್ರ ನಾವೇನು ಮಾಡಬೇಕು, ದಾನ ಮಾಡಬೇಕು, ಇಲ್ಲದೆ ಹೋದರೆ ಅದು ಪಾಪ ಬರುತ್ತೆ ಅಂತ. ಹಾಗಾಗಿ ಅಲ್ಲಿ ಲಂಚ ತೆಗೆದುಕೊಂಡಿದ್ದು ಒಂದು ದೊಡ್ಡ ಪಾಪ, ಅದನ್ನು ಇನ್ನೊಬ್ಬರಿಗೆ ದಾನ ಮಾಡಿದ್ದು ಕೂಡ ಒಂದು ಪಾಪ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅದರಿಂದ ಇನ್ನಷ್ಟು ಪಾಪ ಜಾಸ್ತಿ ಆಗತ್ತೆ ಹೊರತು ಬಂದಂತಹ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ತತ್ತದ್ ಗುಣನತೆ ದೇಯಂ ಅಂತ. ನೀವು ಯಾರಿಗೆ ಕೊಡಬೇಕು ಅಂತ ವಿಶೇಷವಾಗಿ ನಾನು ಹಿಂದೆ ಹೇಳಿದಂತೆ ಯೋಗ್ಯನಾದಂತಹ ವ್ಯಕ್ತಿಗೆ, ಸದಾಚಾರಿಯಾದಂತಹ ವ್ಯಕ್ತಿಗೆ, ಜ್ಞಾನಿಯಾದಂತಹ ವ್ಯಕ್ತಿಗೆ ನಾವು ದಾನವನ್ನು ಮಾಡಬೇಕು. ಇದು ಎಲ್ಲ ಬೇರೆ ದಾನಗಳಿಗೆ ಹೇಳಿದಂಥ ವಿಚಾರ. ಆದರೆ ಅನ್ನದಾನವನ್ನು ಮಾತ್ರ ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ, ಯಾರಿಗೆ ಹಸುವು ಅಂತ ಬರ್ತಾರೋ ಅವರೆಲ್ಲರಿಗೂ ಕೂಡ ನಾವೇನು ಮಾಡಬೇಕು, ದಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ, ದಾನ ಎಂಬುದು 3 ರೀತಿಯಾಗಿ ಇದೆ ಅಂತ. ಇದು ಭಗವದ್ಗೀತೆಯಲ್ಲೂ ಕೂಡ ಇದರ ವಿಚಾರ ಬರುತ್ತೆ. ಕನಿಷ್ಠ, ಜ್ಯೇಷ್ಠ, ಮಧ್ಯಮಂ ಅಂತ 3 ರೀತಿಯಾಗಿ ದಾನ ಎಂಬುದು ಇದೆ ಅಂತ. ಯಾವುದು 3 ರೀತಿ ಅಂತ ಹೇಳಿದ್ರೆ, ಮೊದಲನೆಯದ್ದು ಉತ್ತಮ ದಾನ ಅಂತ. ಉತ್ತಮ ದಾನ ಅಂದರೆ ಯಾವುದು ಅಂದರೆ, ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆ ಯಾವುದೂ ಕೂಡ ಇಲ್ಲದಂತೆ ದಾನ ಮಾಡೋದು ನನ್ನ ಕರ್ತವ್ಯ. ಹಿಂದೆ ಹೇಳಿದಂತೆ ಬ್ರಾಹ್ಮಣನ ಕರ್ತವ್ಯವೇನು, ದಾನ ಪ್ರತಿಗ್ರಹ. ದಾನವನ್ನು ಕೊಡಲೂ ಬೇಕು, ದಾನವನ್ನು ಸ್ವೀಕಾರವೂ ಮಾಡಬೇಕು. ಹಾಗಾಗಿ ತಾನೇ ಮಾಡಬೇಕು, ಪರಮಾತ್ಮ ಪ್ರೀತನಾಗಲಿ ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದಾಗಿ ಯಾರು ದಾನವನ್ನು ಕೊಡ್ತಾನೋ ಅದು ಸಾತ್ವಿಕವಾದಂತಹ ದಾನ, ಉತ್ತಮವಾದಂತಹ ದಾನ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಮುಂದೆ ಎರಡನೆಯದ್ದು ಮಧ್ಯಮ ದಾನ ಅಂತ. ಮಧ್ಯಮ ದಾನ ಅಂತ ಹೇಳಿ ಭಾರೀ ದಾನ ಕೊಡ್ತಾ ಇರ್ತಾನೆ, ಬೆಳ್ಳಿ ಬಂಗಾರ ಎಲ್ಲವೂ ಕೊಡ್ತಾ ಇರ್ತಾನೆ. ಕೊಡೋದು ಯಾಕಂತ ಹೇಳಿದ್ರೆ ಲೋಕದಲ್ಲಿ ತನಗೆ ಕೀರ್ತಿ ಬರಲಿ ಅಂತ. ಈ ವ್ಯಕ್ತಿ ಭಾರೀ ದಾನ ಮಾಡಿಬಿಟ್ಟ ಅಂತ ನಾಳೆ ಪೇಪರ್ನಲ್ಲಿ ಟಿ ವಿಯಲ್ಲಿ ಬರಬೇಕು, ಅದಕ್ಕೋಸ್ಕರ ಏನು ಮಾಡ್ತಾನೆ, ದಾನವನ್ನು ಮಾಡ್ತಾ ಇರ್ತಾನೆ.
ಈ ರೀತಿಯಾಗಿ ಮಾಡೋದ್ರಿಂದಾಗಿ ಪುಣ್ಯ ಏನೋ ಬರುತ್ತೆ, ಆದರೆ ಅದು ಪರಿಪೂರ್ಣ ಪುಣ್ಯ ಬರೋದಿಲ್ಲ. ಹಾಗಾಗಿ ಅದು ಮಧ್ಯಮ ದಾನ ಅಂತ ಕರೆಸ್ಕೊಳ್ಳುತ್ತೆ ಅಂತ. ಮೂರನೆಯದ್ದು ಕನಿಷ್ಠ ದಾನ ಅಂತ, ತುಂಬ ಕೆಳಗಿನ ಹಂತದ ದಾನ. ಅದು ಯಾಕೆ ಅಂತ ಹೇಳಿದ್ರೆ ಸ್ವಾರ್ಥಕ್ಕೋಸ್ಕರ, ನನಗೆ ಪುಣ್ಯ ಬರಲಿ ಅಂತ ಪುಣ್ಯದ ಅಪೇಕ್ಷೆ, ಅದೇ ರೀತಿಯಾಗಿ ಬಂದವರನ್ನು ಕನಿಷ್ಠರನ್ನಾಗಿ ನೋಡಿ ದಾನವನ್ನು ಯಾರು ಕೊಡ್ತಾರೋ ಅದು ಏನಂತ ಕರೆಸ್ಕೊಳ್ಳುತ್ತೆ, ಅಧಮ ದಾನ ಅಂತ ಕರೆಸ್ಕೊಳ್ಳುತ್ತೆ. ಈ ರೀತಿಯಾಗಿ ದಾನ ಎಂಬುದು 3 ರೀತಿಯಾಗಿದೆ. ಅದರಲ್ಲಿ ಮೊದಲ ದಾನವೇ ಅತ್ಯಂತವಾದಂತಹ ಶ್ರೇಷ್ಠ ದಾನ. ನಾನು ಬ್ರಾಹ್ಮಣ, ದಾನವನ್ನು ಕೊಡಲೇಬೇಕು, ಪರಮಾತ್ಮ ಪ್ರೀತನಾಗಲಿ ಎನ್ನುವಂತಹ ಉದ್ದೇಶದಿಂದಾಗಿ ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲದಂತೆ ದಾನ ಮಾಡುವುದೇನೆ ಅತ್ಯಂತ ಶ್ರೇಷ್ಠವಾದಂತಹ ದಾನ. ಅದರಿಂದ ಪರಮಾತ್ಮನೂ ಪ್ರೀತನಾಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಮೋಕ್ಷ ಹೊಂದಲಿಕ್ಕೂ ಕೂಡ ಆ ದಾನ ಕಾರಣವಾಗುತ್ತೆ ಎಂಬುದಾಗಿ ವಿಶೇಷವಾಗಿ ವಾಯುದೇವರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ದಾನವನ್ನು ಮಾಡಬೇಕು ಎಂಬುದಾಗೆಲ್ಲ ತಿಳಿಸಿ, ಇಷ್ಟೆಲ್ಲ ಆದ ಮೇಲೆ ಮುಂದೆ ಅನೇಕ ವಿಚಾರಗಳನ್ನು ತಿಳಿಸಿ ಮುಂದೆ ಇನ್ನೊಂದು ವಿಶಿಷ್ಟವಾದಂತಹ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಹಿಂದೆ ಅನೇಕ ಋಷಿಮುನಿಗಳೆಲ್ಲರೂ ಕೂಡ ಸೇರಿಕೊಂಡು ತಾವೇನು ಮಾಡ್ತಾರೆ, ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ ಅಂತೆ. ಜಗತ್ತಿನ ಕಲ್ಯಾಣಕ್ಕೋಸ್ಕರ ದೊಡ್ಡ ಯಾಗ ಮಾಡ್ತಾ ಇರೋದಿಲ್ಲ ಅಂತ ಹೇಳಿ ಮೇರು ಪರ್ವತದ ಮಧ್ಯಭಾಗದಲ್ಲಿ ಮಾಡ್ತಾ ಇರ್ತಾರೆ. ಆವಾಗ ಎಲ್ಲರೂ ಕೂಡ ಒಂದು ಸಭೆಯನ್ನು ಮಾಡ್ತಾರೆ ಅಂತೆ. ನಾವು ಮಾಡ್ತಾ ಇರೋದು ಯಾಗ ಯಾವ ಉದ್ದೇಶ, ಇಡೀ ಜಗತ್ತಿಗೆ ಉದ್ಧಾರ ಆಗಲಿ ಅಂತ ಉದ್ದೇಶ. ಹಾಗಾಗಿ ಯಾರ್ಯಾರು ಈ ಯಾಗಕ್ಕೆ ಬರುವುದಿಲ್ಲವೋ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರಲಿ ಅಂತ ತೀರ್ಮಾನ ಮಾಡಿಬಿಡ್ತಾರೆ ಅಂತೆ. ಮಾಡ್ತಾ ಇರೋದು ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಯಾಗ. ಈ ರೀತಿಯಾದ ವಿಚಿತ್ರವಾದಂಥ ನಿಯಮ, ಯಾರು ಯಾಗಕ್ಕೆ ಬರೋದಿಲ್ಲೋ ಅವರಿಗೆ ಬ್ರಹ್ಮಹತ್ಯಾ ದೋಷ ಬರಲಿ ಅಂತ ತೀರ್ಮಾನ ಮಾಡ್ತಾರೆ. ಈ ರೀತಿಯಾಗಿ ಯಜ್ಞ ಎಲ್ಲ ಪ್ರಾರಂಭ ಆಯಿತು. ಎಲ್ಲ ಋಷಿಮುನಿಗಳು ಎಲ್ಲರೂ ಕೂಡ ಸೇರಿಕೊಂಡು ಮೇರು ಪರ್ವತಕ್ಕೆ ಹೋಗ್ತಾರೆ. ಯಾಗ ಪ್ರಾರಂಭ ಆಗುತ್ತೆ. ಅದಕ್ಕೆ ಟೈಮ್ಲೈನ್ ಕೊಟ್ಟಿರ್ತಾರೆ, ಇನ್ನು 1 ವಾರದಲ್ಲಿ 7 ದಿವಸಕ್ಕೆ ಸರಿಯಾಗಿ ಯಾಗ ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಎಲ್ಲರೂ ಹೋಗ್ತಾರೆ. ಆದರೆ ವೈಶಂಪಾಯನ ಋಷಿಗಳು ಮತ್ತು ಅವರ ಶಿಷ್ಯರು ಮಾತ್ರ ಇಲ್ಲಿಗೆ ಹೋಗೋದಿಲ್ಲ, ಆ ಒಂದು ಯಾಗಕ್ಕೆ ಹೋಗೋದಿಲ್ಲ. ಆವಾಗ ಎಲ್ಲ ಋಷಿಮುನಿಗಳು ಕೂಡ ಮಾತು ಹೇಳಿಬಿಟ್ಟಿದ್ರು, ಯಾರು ಯಾಗಕ್ಕೆ ಬರೋದಿಲ್ಲೋ ಅವರಿಗೆ ಬ್ರಹ್ಮಹತ್ಯೆ ಎನ್ನುವಂಥ ದೋಷ ಬರುತ್ತೆ, ದೊಡ್ಡ ದೋಷ ಅದು ಬರುತ್ತೆ ಅಂತ. ಆವಾಗ ವೈಶಂಪಾಯನರಿಗೆ ಈ ವಿಚಾರ ಗೊತ್ತಾಗುತ್ತೆ. ವೈಶಂಪಾಯನರು ಮತ್ತು ಅವರ ಶಿಷ್ಯರು ಎಲ್ಲರೂ ಕೂಡ ವಿಶೇಷವಾಗಿ ಒಂದು ಕಡೆ ಸೇರ್ತಾರೆ. ಸೇರಿಕೊಂಡು ಒಂದು ಮಾತನ್ನು ಹೇಳ್ತಾರೆ, ಎಲ್ಲ ಶಿಷ್ಯರು ನೀವೆಲ್ಲ ಇದ್ದೀರಿ, ನಿಮಗೆ ನಾನು ಇಷ್ಟು ವರ್ಷಗಳ ಕಾಲ ಅನ್ನ, ಬಟ್ಟೆ, ವಿದ್ಯೆ ಎಲ್ಲವನ್ನು ಕೂಡ ಕೊಟ್ಟು ಸಾಕಿದ್ದೇನೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರಿಕೊಂಡು ಏನು ಮಾಡಬೇಕು, ನನಗೆ ಬಂದಂತಹ ಈ ಒಂದು ಬ್ರಹ್ಮಹತ್ಯೆ ದೋಷವನ್ನು ನೀವು ಸ್ವೀಕಾರ ಮಾಡಬೇಕು, ಶಿಷ್ಯರು ಸ್ವೀಕಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಅಂತೆ. ಇಷ್ಟೆಲ್ಲ ಹೇಳಿದಾಗ ಎಲ್ಲ ಶಿಷ್ಯರು ಕೂಡ ಹಾಗೇ ಆಗಲಿ ಅಂತ ಒಪ್ಕೊಳ್ತಾರೆ ಅಂತೆ. ಆವಾಗ ಅವರ ಶಿಷ್ಯರಾದಂತಹ ಯಾಜ್ಞವಲ್ಕ್ಯರು ಅವರು ಒಂದು ಮಾತನ್ನು ಹೇಳ್ತಾರೆ ಅಂತೆ, ಋಷಿಗಳೇ, ಈ ರೀತಿಯಾಗಿ ಮಾಡೋದು ಬೇಡ ಅಂತ. ನಿಮಗೆ ಬಂದಂತಹ ಬ್ರಹ್ಮಹತ್ಯಾ ದೋಷವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡೋದು ಬೇಡ. ಎಲ್ಲರೂ ಸ್ವೀಕಾರ ಮಾಡಿದರೆ ಅದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಈ ದೋಷವನ್ನು ನಾನೊಬ್ಬನೇ ಸ್ವೀಕಾರ ಮಾಡ್ತೇನೆ, ಕೆಡಗಾದರೆ ನನಗೊಬ್ಬನಿಗೆ ಆಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಯಾಜ್ಞವಲ್ಕ್ಯರು ಏನು ಮಾಡ್ತಾರೆ ಅಂತೆ, ದೋಷವನ್ನು ನಾನೊಬ್ಬನೇ ಸ್ವೀಕಾರ ಮಾಡಲಿಕ್ಕೆ ತೀರ್ಮಾನ ಮಾಡ್ತಾರೆ. ಇಷ್ಟನ್ನು ಕೇಳಿದಾಗ ವೈಶಂಪಾಯನರಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ನಿನಗೆ ಭಾರಿ ಅಹಂಕಾರ ಇದೆ ಅಂತ. ಯಾಕೆಂದರೆ ಇಷ್ಟೆಲ್ಲ ಋಷಿಗಳಿಗೆ ನಾನು ದೋಷ ಕೊಡ್ತೀನಿ ಅಂತ ಹೇಳಿದಾಗ ನಾನು ದೊಡ್ಡ ಜ್ಞಾನಿ, ನನಗೆ ಭಾರಿ ಪುಣ್ಯ ಇದೆ ಎನ್ನುವಂಥ ಅಹಂಕಾರದಿಂದಾಗಿ ನೀನೇ ಮಾಡ್ತಾ ಇದ್ದೀಯಾ, ಗುರುಗಳ ಆಜ್ಞೆಯನ್ನು ಮೀರ್ತಾ ಇದ್ದೀಯ ಅಂತ. ನಾನು ಮಾಡಿದಂಥ ಆಜ್ಞೆ ಏನು, ಎಲ್ಲರೂ ಸ್ವೀಕಾರ ಮಾಡಿ ಅಂತ. ನೀನೇನು ಹೇಳ್ತಾ ಇದ್ದೀಯಾ, ನಾನೊಬ್ಬನೇ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ. ಹಾಗಾಗಿ ನಿನಗೆ ವಿದ್ಯೆಯಿಂದಾಗಿ ಅಹಂಕಾರ ಬಂದಿದೆ. ಹಾಗಾಗಿ ನಾನು ಹೇಳಿದಂತಹ ಎಲ್ಲ ವಿದ್ಯೆಯನ್ನು ಕೂಡ ನೀನು ಏನು ಮಾಡು, ನನಗೆ ವಾಪಸ್ ಕೊಟ್ಟು ಬಿಡು ಅಂತ. ದುಡ್ಡು ಇಸ್ಕೊಂಡಿದ್ರೆ, ಬೆಳ್ಳಿ ಬಂಗಾರ ಇಸ್ಕೊಂಡಿದ್ರೆ ವಾಪಸ್ ಕೊಟ್ಬಿಡ್ಬೋದು. ವಿದ್ಯೆ ಹೇಗೆ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ? ಕೊಟ್ಟರು ಕೂಡ ನಮ್ಮ ಹತ್ರನೇ ಇರುತ್ತೆ. ವಿದ್ಯೆ ಜಾಸ್ತಿಯನ್ನು ಬಾಯ್ಬಿಟ್ಟು ಹೇಳ್ಬೋದು ಅವರಿಗೆ. ಹೇಳಿದರೂ ಕೂಡ ವಿದ್ಯೆ ಏನಾಗುತ್ತೆ, ಇನ್ನಷ್ಟು ಜಾಸ್ತಿ ಆಗುತ್ತೆ ಹೊರತು ಅದರ ವಿದ್ಯೆ ಕಡಿಮೆ ಆಗೋದಿಲ್ಲ. ಇದು ಯಾರಿಗೆ? ನಮ್ಮ ನಿಮ್ಮಂಥವರಿಗೆ. ಆದರೆ ಮಹಾತ್ಮರಾದಂತಹ ಯಾಜ್ಞವಲ್ಕ್ಯರು ಹೇಳ್ತಾರೆ, ಸರಿ ಹಾಗೆ ಆಗಲಿ ಗುರುಗಳೇ, ನೀವು ಹೇಳಿಕೊಟ್ಟಂಥ ಎಲ್ಲ ವಿದ್ಯೆಯನ್ನು ಕೂಡ ನಾನೇನು ಮಾಡ್ತೇನೆ, ನಿಮಗೆ ವಾಪಸ್ ಕೊಟ್ಟು ಬಿಡ್ತೇನೆ ಅಂತ. ಸರಿ, ವಾಪಸ್ ಕೊಡೋದು ಹೇಗೆ?
ಯಾಜ್ಞವಲ್ಕರಿಗೆ ತಾವು ಅಧ್ಯಯನ ಮಾಡಿದಂಥ ವಿದ್ಯೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ರಕ್ತಗತವಾಗಿ ಹೋಗಿಬಿಟ್ಟಿತ್ತು ಅಂತೆ. ಅವರ ದೇಹದ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ಕೂಡ ವೈಶಂಪಾಯನರು ಹೇಳಿಕೊಟ್ಟಂಥ ವಿದ್ಯೆ ಅದು ಸೇರಿ ಹೋಗಿಬಿಟ್ಟಿತ್ತು. ಹಾಗಾಗಿ ವಿಶೇಷವಾಗಿ ಯಜುರ್ವೇದದ ಉಪದೇಶವನ್ನು ಅವರು ಪಡೆದುಕೊಂಡಿದ್ದರು. ಆವಾಗ ಅವರೇನು ಮಾಡ್ತಾರೆ, ವಿಶೇಷವಾಗಿ ತಾವು ಅಧ್ಯಯನ ಮಾಡಿದಂಥ ಎಲ್ಲ ವಿದ್ಯೆಯನ್ನು ಕೂಡ ವಾಂತಿ ಮಾಡ್ತಾರೆ ಅಂತೆ. ಅಂದರೆ ರಕ್ತದ ರೂಪದಲ್ಲಿ ವಾಂತಿಯನ್ನು ಮಾಡಿ ತಾವೇನು ಮಾಡ್ತಾರೆ, ಎಲ್ಲ ವಿದ್ಯೆಯನ್ನು ಕೂಡ ತಮ್ಮ ಗುರುಗಳಿಗೆ ವಾಪಸ್ ಕೊಟ್ಟು ಬಿಡ್ತಾರೆ. ಈ ರೀತಿಯಂಥ ಒಂದು ವಿಚಿತ್ರವಾದಂಥ ಘಟನೆ ಇತಿಹಾಸದಲ್ಲಿ ಆಗಿ ಹೋಗಿದೆ. ಸರಿ, ಯಾಜ್ಞವಲ್ಕ್ಯರು ಆಶ್ರಮದಿಂದಾಗಿ ಹೊರಗಡೆ ಬಂದುಬಿಟ್ರು. ಬಂದಾಗ ಅವರಲ್ಲಿ ಯಾವುದೇ ರೀತಿಯಾದಂಥ ವಿದ್ಯೆ ಇಲ್ಲ ಈಗ, ಯಾಕಂದರೆ ಎಲ್ಲವನ್ನು ಕೂಡ ಗುರುಗಳಿಗೆ ಒಪ್ಪಿಸಿ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಅವರೇನು ಮಾಡ್ತಾರೆ, ಇನ್ನು ಮುಂದೆ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಬೇಕಂದ್ರೆ ನನಗೆ ಬೇರೆ ಯಾವ ಗುರುಗಳ ಹತ್ತಿರ ನಾನು ಹೋಗೋದಿಲ್ಲ, ಸ್ವಯಂ ನಾನೇ ಅದನ್ನು ಪಡೆದುಕೊಳ್ಳುತ್ತೇನೆ ಅಂತ ವಿಶೇಷವಾಗಿ ತಾವೇನು ಮಾಡ್ತಾರೆ, ಸೂರ್ಯದೇವರನ್ನು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾರೆ ಅಂತೆ. ಹೀಗೆ ತಪಸ್ಸು ಮಾಡಿದಾಗ ಏನಾಗುತ್ತೆ, ಆ ಸೂರ್ಯ ದೇವರ ವಿಶೇಷವಾದಂತಹ ಅನುಗ್ರಹದಿಂದಾಗಿ ಯಜುರ್ವೇದದ ಕೆಲವು ಭಾಗಗಳು ಇವರಿಗೆ ಗೋಚರವಾಗ್ತವೆ. ಸೂರ್ಯದೇವರು ಬಂದು ಉಪದೇಶವನ್ನು ಮಾಡ್ತಾರೆ ಅಂತೆ. ವಿಶೇಷವಾಗಿ ಯಾಜ್ಞವಲ್ಕ್ಯರು ಯಾವ ರೂಪದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಕುದುರೆಯ ರೂಪದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಅಂತೆ. ಕುದುರೆಯ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಯಾವ ಯಾಜ್ಞವಲ್ಕ್ಯರಿಗೆ ಸಾಕ್ಷಾತ್ ಸೂರ್ಯದೇವರು ಬಂದು ಆ ಯಜುರ್ವೇದದ ಕೆಲವು ಭಾಗಗಳನ್ನು ಉಪದೇಶ ಮಾಡ್ತಾರೆ. ಈ ರೀತಿಯಾಗಿ ಮಾಡಿದಾಗ ವಿಶೇಷವಾಗಿ ಅವರಿಗೆ ಮತ್ತೆ ಜ್ಞಾನ ಎಂಬುದು ವಾಪಸ್ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಇಲ್ಲಿ ಆಯ್ತು ಕತೆ. ಈ ಕಡೆ ಆಶ್ರಮದಲ್ಲಿ ಏನಾಗ್ಬಿಟ್ಟಿದೆ, ವೈಶಂಪಾಯನರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೀವೆಲ್ಲರೂ ಕೂಡ ಸೇರಿಕೊಂಡು ನನ್ನ ಬ್ರಹ್ಮಹತ್ಯೆ ದೋಷವನ್ನು ಸ್ವೀಕಾರ ಮಾಡಬೇಕು ಅಂತ ಆಜ್ಞೆ ಮಾಡ್ತಾರೆ. ಇಷ್ಟೆಲ್ಲ ಆಜ್ಞೆಯನ್ನು ಸ್ವೀಕಾರ ಮಾಡಿ ಶಿಷ್ಯರಿಗೆ ಬ್ರಹ್ಮಹತ್ಯೆ ದೋಷ ಎಂಬುದು ಬರುತ್ತೆ. ಅವರು ಮುಂದೆ ಅನೇಕ ರೀತಿಯಾದಂತಹ ಆಚರಣೆ, ವ್ರತ, ಉಪವಾಸ ಎಲ್ಲವನ್ನು ಕೂಡ ಮಾಡಿ ತಾವೇನು ಮಾಡ್ತಾರೆ, ತಮ್ಮ ಬ್ರಹ್ಮಹತ್ಯೆ ದೋಷವನ್ನು ಕಳೆದುಕೊಂಡು ಬಿಡ್ತಾರೆ. ಈ ರೀತಿಯಾಗಿ ಮಾಡಿದ್ದರಿಂದಾಗಿ ಮುಂದೆ ಅವರಿಗೆ ಚರಕ ಎಂಬುದಾಗಿ ಅವರಿಗೆ ಪ್ರಖ್ಯಾತ ಹೆಸರು ಬರುತ್ತೆ ಅಂತೆ. ಅಂದರೆ ಆ ಎಲ್ಲ ಋಷಿಗಳಿಗೂ ಕೂಡ ಚರಕರು ಎಂಬುದಾಗಿ ವಿಶೇಷವಾದಂತಹ ಹೆಸರು ಬರುತ್ತೆ. ಯಾಕೆ ಅಂದರೆ ಅವರೇ ಮಾಡಿದರು, ಚರಣೆ ಮಾಡಿದರು, ಬ್ರಹ್ಮಹತ್ಯೆಯನ್ನು ಆಚರಣೆ ಮಾಡಿದರು, ಅದನ್ನು ಅನುಭವಿಸಿದರು. ಹಾಗಾಗಿ ಅವರಿಗೆ ಚರಕರು ಎಂಬುದಾಗಿ ಹೆಸರು ಬರುತ್ತೆ. ಈ ರೀತಿಯಾಗಿ ಹೇಳಿದಾಗ ಮತ್ತೆ ಆ ಯಾವ ಸೂತ ಪುರಾಣಿಕರಿಗೆ ಎಲ್ಲ ಋಷಿಗಳು ಕೂಡ ಪ್ರಶ್ನೆ ಮಾಡ್ತಾರೆ. ಏನು ಅಂದರೆ ಆ ಚರಕರು ಎಷ್ಟು ಜನ ಎಂಬುದಾಗೆಲ್ಲ ಪ್ರಶ್ನೆ ಮಾಡಿದಾಗ ವಿಶೇಷವಾಗಿ ಮಾಧ್ಯಂದಿನ, ಶಾಪೇಯಿ, ವಿದಗ್ಧ, ಉದ್ಗಲ, ತಾಮ್ರಾಯಣ, ಅಟವಿ, ಪರ್ಣಿ, ವಾರಣಿ ಎಂಬುದಾಗಿ 15 ಜನ ಆ ಚರಕರು ಎಂಬುದಾಗಿ ಪ್ರಖ್ಯಾತರಾಗಿದ್ದಾರೆ. ಅವರೆಲ್ಲರೂ ಕೂಡ ವಿಶೇಷವಾಗಿ ಯಜುರ್ವೇದದ ಪ್ರವರ್ತಕರಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ವಿಶೇಷವಾಗಿ ಯಾಜ್ಞವಲ್ಕ್ಯರ ಅವರ ಚರಿತ್ರೆಯನ್ನು ಹೇಳಿ ಯಾಜ್ಞವಲ್ಕ್ಯರು ವಿಶೇಷವಾಗಿ ಕಂಡುಕೊಂಡಂತಹ ಯಜುರ್ವೇದದ ಭಾಗಕ್ಕೆ ಕಣ್ವಶಾಖೆ ಎಂಬುದಾಗಿ ಹೆಸರು ಬಂತು. ಈ ರೀತಿಯಾಗಿ ಆ ಒಂದು ಕಣ್ವಶಾಖೆಯನ್ನು ಯಾಜ್ಞವಲ್ಕ್ಯರು ಮುಂದೆ ತಮ್ಮ ಅನೇಕ ರೀತಿಯಾದಂತಹ 101 ಜನ ಶಿಷ್ಯರಿಗೆ ಅದನ್ನು ಅವರು ಉಪದೇಶ ಮಾಡ್ತಾರೆ. ಆ 101 ಜನರು ಕೂಡ ಮುಂದೆ ಏನಾಗ್ತಾರೆ, ಕಣ್ವಶಾಖೆಯ ಪ್ರವರ್ತಕರಾಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ವೈಶಂಪಾಯನರ ಶಿಷ್ಯರು ಕೂಡ ಯಜುರ್ವೇದದ ಪ್ರವರ್ತಕರಾದರು. ಯಜುರ್ವೇದದ ಕಣ್ವಶಾಖೆಯ ಪ್ರವರ್ತಕರು ಯಾರು, ಆ ಒಂದು ಯಾಜ್ಞವಲ್ಕ್ಯರ ಋಷಿಗಳು ಎಂಬುದಾಗಿ ವಿಶೇಷವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿ ಮುಂದೆ ಅನೇಕ ರೀತಿಯಾದಂಥ ಅಂಶಗಳನ್ನು ತಿಳಿಸಿ ಮುಂದೆ ಯಾವ ಉತ್ತಾನಪಾದ ರಾಜನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾರೆ ವಾಯುಪುರಾಣದಲ್ಲಿ. ಉತ್ತಾನಪಾದ ಎನ್ನುವಂತಹ ರಾಜ, ಆ ಉತ್ತಾನಪಾದ ಎನ್ನುವಂತಹ ರಾಜನಿಗೆ ಹೆಂಡತಿ ಯಾರು ಅಂತ ಹೇಳಿದರೆ ಸುನೀತಿ ಎನ್ನುವಂತಹ ಹೆಂಡತಿ. ಆ ಸುನೀತಿ ಎನ್ನುವಂಥ ಹೆಂಡತಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇತ್ತು ಅಂತೆ. ಅವಳು ಯಾರ ಮಗಳು ಅಂತ, ಧರ್ಮದೇವತೆಯ ಮಗಳು, ಧರ್ಮನ ಮಗಳಾದಂತಹ ಯಾವ ಸುನೀತಿ. ಈ ಸುನೀತಿಗೆ ನಾವು ಭಾಗವತದಲ್ಲಿ ಕೇಳುವಂತೆ ಧ್ರುವ ಎನ್ನುವಂಥ ಮಗ ಇದ್ದ ಅಂತ ಅಷ್ಟೇ ಮಾತ್ರ ಹೇಳ್ತಾರೆ. ಆದರೆ ವಾಯುಪುರಾಣದಲ್ಲಿ ಹೇಳುವಂತೆ ಆ ಉತ್ತಾನಪಾದ ರಾಜ ಮತ್ತು ಸುನೀತಿ ಈ ದಂಪತಿಗಳಲ್ಲಿ ಒಟ್ಟು 4 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಇದ್ದರು ಅಂತ ತಿಳಿಸ್ತಾರೆ. ಒಟ್ಟು 4 ಜನ ಗಂಡು ಮಕ್ಕಳು, ಧ್ರುವ, ಕೀರ್ತಿವಂತ, ಅಯಸ್ಮಂತ ಮತ್ತು ವಸು ಅಂತ 4 ಜನ ಗಂಡು ಮಕ್ಕಳು, ಮತ್ತು ಮನಸ್ವಿನಿ ಮತ್ತು ಸ್ವರ ಅಂತ 2 ಹೆಣ್ಣು ಮಕ್ಕಳು ಇವರಿಗೆ ಇದ್ದರು. ಆ ಹೆಣ್ಣು ಮಕ್ಕಳು ಮುಂದೆ ಅನೇಕ ಒಳ್ಳೆಯ ಶ್ರೇಷ್ಠ ರಾಜರನ್ನು ಮದುವೆಯಾಗಿ ಅವರೇನಾಗ್ತಾರೆ, ಮುಂದೆ ಪ್ರಖ್ಯಾತರಾಗ್ತಾರೆ. ಮುಂದೆ ಧ್ರುವ ಮಹಾರಾಜನ ಚರಿತ್ರೆ ನಿಮಗೆಲ್ಲ ಗೊತ್ತೇ ಇದೆ. ವಿಶೇಷವಾಗಿ ಮುಂದೆ ತನ್ನ ಮಲತಾಯಿಯ ಸುರುಚಿಯ ಒಂದು
ಸಿಟ್ಟಿನಿಂದಾಗಿ ಅವನೇನು ಮಾಡ್ತಾನೆ, ತಪಸ್ಸು ಮಾಡಲಿಕ್ಕೆ ಹೋಗ್ತಾನೆ. ತಪಸ್ಸು ಮಾಡಿ ವಾಸುದೇವ ರೂಪಿಯಾದಂಥ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿ ತಾನು ಮುಂದೆ ದೊಡ್ಡ ರಾಜನಾಗ್ತಾನೆ. ಮರಣ ಹೊಂದಿದ ಮೇಲೆ ಧ್ರುವ ಎನ್ನುವಂಥ ನಕ್ಷತ್ರ ಪದವಿಯನ್ನು ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಒಂದು ಚರಿತ್ರೆಯನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ಆ ಧ್ರುವ ಮಹಾರಾಜನ ವಂಶದಲ್ಲಿ ಯಾವ ಭವ್ಯ ಎನ್ನುವಂತಹ ರಾಜ ಬಂದ. ಆ ಭವ್ಯ ಎನ್ನುವಂಥ ರಾಜನಿಗೆ ಪುಷ್ಟಿ ಎನ್ನುವಂತಹ ರಾಜ, ಆ ಪುಷ್ಟಿ ಎನ್ನುವಂಥ ಮಹಾರಾಜನಿಗೆ ಛಾಯಾದೇವಿ ಎನ್ನುವಂಥ ಹೆಂಡತಿ. ಅವರಿಬ್ಬರಲ್ಲಿ ಪ್ರಾಚೀನ ಗರ್ಭ, ವೃಷಕ, ವೃಕಲ, ಧೃತಿ ಎನ್ನುವಂಥ 5 ಜನ ಮಕ್ಕಳು. ಆ ಪ್ರಾಚೀನ ಗರ್ಭನ ಹೆಂಡತಿಗೆ ಉದಾರಧಿ ಎನ್ನುವಂತಹ ಮಕ್ಕಳು. ಆ ಉದಾರಧಿ ಎನ್ನುವಂತಹ ರಾಜ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅಂದರೆ ಇಂದ್ರನಾಗಿದ್ದ ಅಂತೆ. ಆ ಇಂದ್ರನೇನೆ ಈಗ ಉದಾರಧಿ ಎನ್ನುವಂಥ ಹೆಸರಿನಿಂದಾಗಿ ಹುಟ್ಟಿದ್ದಾನೆ. ಇಷ್ಟಾದ ಮೇಲೆ ವಿಭು ಎನ್ನುವಂಥ ಮಗ ಹುಟ್ಟುತ್ತಾನೆ. ಆ ವಿಭು ಎನ್ನುವಂಥ ಮಗ ವಿಶೇಷವಾಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ತಾನೇನು ಮಾಡ್ತಾನೆ, ಮುಂದೆ ಇಂದ್ರ ಪದವಿಯನ್ನು ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಊರು ಎನ್ನುವಂತಹ ರಾಜ ಬಂದ. ಆ ಊರು ಎನ್ನುವಂತಹ ರಾಜನಿಗೆ ಅಂಗ ಎನ್ನುವಂತಹ ಮಗ ಬಂದ. ಆ ಅಂಗ ಎನ್ನುವಂತಹ ಮಹಾರಾಜನೇ ಹುಟ್ಟಿದಂಥವನೇ ಯಾರು, ವೇನ ಎನ್ನುವಂತಹ ಮಹಾರಾಜ ಅಂತ. ಆ ವೇನ ಮಹಾರಾಜ ನಾವು ಭಾಗವತದಲ್ಲಿ ಕೇಳಿದಂತೆ ಪರಮ ದುಷ್ಟನಾದಂತಹ ರಾಜ. ವೇನನ ಆಡಳಿತ ಅಂತ ಹೇಳಿದ್ರೆ ಅದು ಅಧರ್ಮದ ಆಡಳಿತ. ಎಲ್ಲೂ ಕೂಡ ಯಜ್ಞ ಯಾಗ ಯಾವುದೂ ಇಲ್ಲ. ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ದೇವತೆಗಳಿಗೆ ಆಹುತಿಯನ್ನು ಕೊಡಬೇಡಿ, ವೇನಾಯ ಸ್ವಾಹ ಅಂದರೆ ನನಗೆ ಆಹುತಿಯನ್ನು ಕೊಡಿ ಅಂತ ಅತ್ಯಂತ ದುಷ್ಟನಾದಂತಹ ರಾಜ ಅವೇನ ಎನ್ನುವಂತಹ ರಾಜ. ಆ ವೇನ ಮಹಾರಾಜನಿಗೆ ಸಂತಾನ ಇರಲಿಲ್ಲ. ಕೊನೆಗೆ ಅವನ ಬಲಗೈಯನ್ನು ಮಥನ ಮಾಡಿದಾಗ ಅದರಿಂದ ಅವತಾರ ಮಾಡಿದಂಥವನೇ ವಿಶೇಷವಾಗಿ ಪರಮಾತ್ಮನ ರಾಜರಾಜೇಶ್ವರ ರೂಪದ ಆವೇಶ ಇದ್ದಂತಹ ಯಾವ ಪೃಥ್ವಿ ಎನ್ನುವಂತಹ ಚಕ್ರವರ್ತಿ ಅವತಾರ ಮಾಡ್ತಾನೆ. ಆ ಪೃಥ್ವಿ ಎನ್ನುವಂಥ ಚಕ್ರವರ್ತಿ ತಂದೆ ಎಷ್ಟು ದುಷ್ಟನಾಗಿದ್ದನೋ ಅದಕ್ಕೆ ವಿರುದ್ಧವಾಗಿ ಅತ್ಯಂತ ಸಾತ್ವಿಕರಾದ ವ್ಯಕ್ತಿ ಅಂದರೆ ಅದು ಪೃಥ್ವಿ ಎನ್ನುವಂತಹ ಮಹಾರಾಜ. ಪೃಥ್ವಿ ಎನ್ನುವಂಥ ಮಹಾರಾಜ ಅವತಾರ ಮಾಡಿದ, ರಾಜ್ಯಭಾರಕ್ಕೆ ಬಂದ. ಆದರೆ ರಾಜ್ಯದಲ್ಲಿ ಸಂಪತ್ತೇ ಇಲ್ಲ. ಯಾಕೆಂದರೆ ವೇನ ಯಾವಾಗ ಸತ್ತು ಹೋದ್ನೋ ಆವಾಗ ಬೇರೆಯವರೆಲ್ಲರೂ ಕೂಡ ಆಕ್ರಮಣ ಮಾಡಿ ಎಲ್ಲವನ್ನು ಕೂಡ ಅಪಹಾರ ಮಾಡಿಕೊಂಡು ಹೋಗಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವೇನ ಮಾಡಿದಂಥ ದೊಡ್ಡ ಕಾರ್ಯ ಅಂದರೆ ಗೋದೋಹನ ಅಂತ. ಅಂದರೆ ಭೂದೇವಿಯನ್ನು ಒಂದು ಆಕಳನ್ನಾಗಿ ಮಾಡಿಕೊಂಡು ಆ ಭೂಮಿಯಿಂದಾಗಿ ಅನೇಕ ರೀತಿಯಾದಂತಹ ಗಿಡಗಳು, ಮರಗಳು, ಬಳ್ಳಿಗಳು, ಸಂಪತ್ತು ಎಲ್ಲವನ್ನು ಕೂಡ ಹಾಲಿನ ರೀತಿಯಾಗಿ ಕರೀತಾನೆ ಅಂತೆ. ಅದೇ ಪ್ರಸಿದ್ಧವಾದಂತಹ ಗೋದೋಹನ ಎನ್ನುವಂತಹ ಸಂದರ್ಭ ಎಂಬುದಾಗಿ ನಾವು ಭಾಗವತದಲ್ಲೂ ಕೂಡ ಕೇಳ್ತೇವೆ. ಈ ರೀತಿಯಾಗಿ ಗೋದೋಹನ ಎಲ್ಲವೂ ಕೂಡ ಆಯಿತು. ಮುಂದೆ ಆ ವಂಶದಲ್ಲಿ ಆ ಪೃಥು ಎನ್ನುವಂತಹ ರಾಜ ಬಂದಿದ್ದ. ಆ ಪೃಥು ಎನ್ನುವಂತಹ ರಾಜ ಹಿಂದೆ ಹೇಳಿದಂತೆ ಅನೇಕ ಸಾತ್ವಿಕ ರಾಜನಾಗಿದ್ದ. ಮುಂದೆ ಏನಾಯಿತು, ಅವನು ಸ್ತೋತ್ರ ಮಾಡಲಿಕ್ಕೋಸ್ಕರ ವಂದಿಮಾಗದರು ಅಂತ ಇರ್ತಾರೆ. ವಂದಿಮಾಗದರ ಕೆಲಸ ಏನು ಅಂತ ಹೇಳಿದ್ರೆ, ರಾಜ ಸಿಂಹಾಸನದ ಮೇಲೆ ಬರಬೇಕಾದರೆ ಅವನ ವಿಶೇಷ ಸ್ತೋತ್ರ ಮಾಡೋದು. ರಾಜಾಧಿರಾಜ, ರಾಜ ಮಾರ್ತಾಂಡ, ರಾಜಗಂಭೀರ, ಹಾಗೆ ಹೀಗೆ ಅಂತ ರಾಜನ ಸ್ತೋತ್ರವನ್ನು ಮಾಡೋದು ಅಂತ. ಈ ರೀತಿಯಾಗಿ ನಾವು ಕೇಳಿದ ಭಾಗವತದಲ್ಲಿ ಕೂಡ ಕೇಳಿರ್ತೇವೆ. ಅವರು ಬಂದು ಯಾವಾಗ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೋ ಆವಾಗ ಪೃಥು ಮಹಾರಾಜನಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ಇದು ಭಾಗವತದಲ್ಲಿ ಬರುವಂತಹ ಕಥೆ. ಪೃಥು ಮಹಾರಾಜ ಬರ್ತಾ ಇರ್ತಾನೆ, ಬರಬೇಕಾದ್ರೆ ಏನಾಗುತ್ತೆ, ಅವರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಷ್ಟೇ ಬರುವಂಥ ಕಥೆ. ಅವನಿಂದಲ್ಲಿ ಯಾವನು ಗುಣಗಳು ಇರೋದಿಲ್ಲ. ಯಾಕಂದರೆ ಅವನು ಈಗ ತಾನೇ ರಾಜನಾಗ್ತಾ ಇರ್ತಾನೆ. ಹಾಗಾಗಿ ಪೃಥು ಮಹಾರಾಜ ಹೇಳ್ತಾನೆ, ನೀವು ನನ್ನ ಸ್ತೋತ್ರವನ್ನು ಮಾಡಬೇಡಿ, ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಅಂತ. ಅದಕ್ಕೆ ಯಾವ ಇದರಲ್ಲಿ ವಾಯುಪುರಾಣದಲ್ಲಿ ಹೇಳುವಂತಹ ಮಾತು ಹೇಗೆ ಅಂದರೆ, ಅವರೆಲ್ಲರೂ ಕೂಡ ಸೃಷ್ಟಿಯಾಗಿದ್ದೇ ಪೃಥು ಮಹಾರಾಜನಿಂದಾಗಿ ಅಂತ ಹೇಳ್ತಾರೆ. ಅಂದರೆ ವಂದಿಮಾಗದರ ಸೃಷ್ಟಿಯಾಗಿದ್ದೇ ಪೃಥು ಮಹಾರಾಜನಿಂದಾಗಿ ಅಂತ. ಸೃಷ್ಟಿಯಾದರೂ ಅವರ ಕಾರ್ಯ ಏನು, ಸ್ತೋತ್ರ ಮಾಡಬೇಕು, ರಾಜನ ಸ್ತೋತ್ರ ಮಾಡಬೇಕು. ರಾಜ ಇನ್ನು ರಾಜನೇ ಆಗಿಲ್ಲ, ಈಗ ತಾನೇ ರಾಜನ ಆಗ್ತಾ ಇದ್ದಾನೆ. ಹಾಗಾಗಿ ಅವರೆಲ್ಲರೂ ಕೂಡ ಸೇರಿಕೊಂಡು, ಅಂದರೆ ವಂದಿಮಾಗದರು ಸೇರಿಕೊಂಡು ಋಷಿಗಳ ಹತ್ರ ಪ್ರಶ್ನೆ ಮಾಡ್ತಾರೆ ಅಂತೆ, ನಮ್ಮ ಕೆಲಸ ಏನು ಅಂತ. ನಮ್ಮ ಕೆಲಸ ರಾಜನ ಸ್ತೋತ್ರ ಮಾಡಬೇಕು. ರಾಜನಲ್ಲಿ ಯಾವ ಗುಣಗಳು ಕೂಡ ಇನ್ನೂ ನಮಗೆ ಕಾಣಿಸಿಲ್ಲ, ಹಾಗಾಗಿ ಏನು ಮಾಡೋದು ಅಂತ. ಆವಾಗ ಅಪರೋಕ್ಷ ಜ್ಞಾನಿಗಳಾದಂತಹ ಋಷಿಗಳು ಹೇಳ್ತಾರೆ ಅಂತೆ, ಈ ಪೃಥು ಮಹಾರಾಜನಿಂದಾಗಿಯೇ ಮುಂದೆ ಈ ಜಗತ್ತಿಗೆ ಪೃಥ್ವಿ ಅಂತ ಹೆಸರು ಬರುತ್ತೆ, ಅತ್ಯಂತ ಶ್ರೇಷ್ಠನಾದಂತಹ ರಾಜ ಅಂತ. ರಾಜ್ಯದಲ್ಲಿ ಮುಂದೆ ಯಾವ ಗುಣಗಳು ಬರಲಿಕ್ಕಿದ್ದಾವೋ ಆ ಎಲ್ಲ ಗುಣಗಳನ್ನು ಕೂಡ ಏನು ಮಾಡ್ತಾರೆ ಅಂತೆ,
ಅಪರೋಕ್ಷ ಜ್ಞಾನಿಗಳಾದಂಥ ಋಷಿಗಳು ತಾವು ವಿಶೇಷವಾಗಿ ಆ ವಂದಿ ಮಗದಲ್ಲಿ ಉಪದೇಶವನ್ನು ಮಾಡ್ತಾರೆ. ಹಾಗಾಗಿ ಅವರೇನು ಮಾಡ್ತಾರೆ, ಪೃಥು ಮಹಾರಾಜನಲ್ಲಿ ಮುಂದೆ ಬರಬಹುದಾದಂಥ ಎಲ್ಲ ಗುಣಗಳನ್ನು ಕೂಡ ತಾವು ಋಷಿಗಳ ಅನುಗ್ರಹದಿಂದಾಗಿ ತಿಳಿದುಕೊಂಡು ತಾವೇನು ಮಾಡ್ತಾರೆ, ಆ ಪೃಥು ಮಹಾರಾಜನ ವಿಶೇಷವಾದ ಸ್ತೋತ್ರವನ್ನು ಮಾಡ್ತಾರೆ ಅಂತೆ. ಆ ರೀತಿಯಾಗಿ ಸ್ತೋತ್ರ ಮಾಡಿದಾಗ ಪೃಥು ಮಹಾರಾಜ ಹೇಳ್ತಾನೆ, ನನ್ನ ಸ್ತೋತ್ರವನ್ನು ಮಾಡೋದು ಯೋಗ್ಯ ಅಲ್ಲ, ನಾನಿನ್ನು ಈಗ ತಾನೇ ರಾಜನಾಗ್ತಾ ಇದ್ದೇನೆ, ಹಾಗಾಗಿ ಸ್ತೋತ್ರವನ್ನು ಮಾಡಬೇಡಿ ಅಂತ. ಆವಾಗ ಅವರಿಗೆ ಬೇಸರ ಆಗುತ್ತೆ. ನಮ್ಮ ಉದ್ದೇಶವೇ, ನಮ್ಮ ಕಾರ್ಯವೇ ಅದು, ಆ ಕಾರ್ಯ ಮಾಡಿದ್ರೇ ನಮಗೇನು ಸಿಗುತ್ತೆ, ಸಂಬಳ ಸಿಗುತ್ತೆ. ನೀವು ಹೊಗಳಬೇಡಿ ಅಂದರೆ ನನ್ನ ಸಂಬಳದ ಹೊಟ್ಟೆ ಗತಿ ಏನಂತ ಪ್ರಶ್ನೆ ಮಾಡ್ತಾರೆ ಅಂತೆ. ಆವಾಗ ಪೃಥು ಮಹಾರಾಜ ಹೇಳ್ತಾನೆ, ನೀವು ನನ್ನನ್ನು ಹೊಗಳಬೇಡಿ, ಒಂದು ವೇಳೆ ಹೊಗಳಬೇಕು ಅಂತ ನಿಮಗೆ ಅಷ್ಟು ಇಚ್ಛೆ ಇದ್ದರೆ ನಾನು ಇಲ್ಲದೇ ಇದ್ದಾಗ ನನ್ನ ಬಗ್ಗೆ ಹೊಗಳಿ, ಅದನ್ನು ಬಿಟ್ಟು ನನ್ನ ಮುಂದೆ ನನ್ನ ಸ್ತೋತ್ರ ಮಾಡಬೇಡಿ. ನನ್ನ ಮುಂದೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿ. ಯಾಕೆಂದರೆ ಎಲ್ಲ ರಾಜರಲ್ಲೂ ಕೂಡ ನಿಂತುಕೊಂಡು ರಾಜ್ಯಭಾರವನ್ನು ಮಾಡಿಸುವಂಥ ಪ್ರಧಾನ ವ್ಯಕ್ತಿ ಯಾರು, ಅದು ಅಂತರ್ಯಾಮಿಯಾದಂಥ ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ, ನೀವು ನಿಮ್ಮ ಸಂಬಳದ ಬಗ್ಗೆ ಯಾವುದೇ ಚಿಂತೆಯನ್ನು ಮಾಡಬೇಡಿ, ನಿಮಗೆ ಕೈ ತುಂಬ ಸಂಬಳ ಕೊಡ್ತೇನೆ, ಆದರೆ ನೀವು ಮಾಡಬೇಕಾದದ್ದೇನು ಪರಮಾತ್ಮನ ಸ್ತೋತ್ರ ಎಂಬುದಾಗಿ ಆ ಒಂದು ಯಾವ ಪೃಥು ಮಹಾರಾಜ ಹೇಳ್ತಾನೆ. ಈ ರೀತಿಯಾಗಿ ಆಯಿತು. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಪೃಥು ಮಹಾರಾಜ ಯಾವಾಗ ರಾಜ್ಯಭಾರ ಮಾಡ್ತಾ ಇದ್ನೋ ಆವಾಗ ಭೂಮಿ ಚೆನ್ನಾಗಿ ಬೆಳೆಯನ್ನು ಕೊಡ್ತಾ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಭೂಮಿಗೆ ಏನಂತ ಹೆಸರು ಬಂತು, ಪೃಥ್ವಿ ಎಂಬುದಾಗಿ ಹೆಸರು ಬಂತು. ಕಾರಣ ಯಾಕೆ ಅಂತ ಹೇಳಿದರೆ, ಪೃಥು ಮಹಾರಾಜ ಅಷ್ಟು ಚೆನ್ನಾಗಿ ಆ ಒಂದು ಭೂಮಿಯನ್ನು ಆಳಿದ್ದ. ಹಾಗಾಗಿ ಈ ಭೂಮಿಗೆ ಪೃಥ್ವಿ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಪೃಥು ಮಹಾರಾಜ ಮಾಡಿದಂತಹ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ಹೇಳಿ ಮುಂದೆ ಬೇರೆ ಬೇರೆ ಮಹಾರಾಜರ ಚರಿತ್ರೆಯನ್ನು ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ಮಹಾರಾಜರ ಚರಿತ್ರೆ ಎಲ್ಲವನ್ನು ಕೂಡ ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.